ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮೊದಲು ಪ್ರಾರ್ಥನೆ ಮಾಡಿಕೊಳ್ಳುವ. ನಾವು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದ ಭಾಗವಾಗಿ ನೋಡ್ಕೊಳ್ತಾ ಇದ್ದೀವಿ. ಇದನ್ನು ನೋಡ್ಕೊಳ್ಳೋದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಪ್ರಿಯರೇ, ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ, ಈಗ ಆರಾಧನೆ ಮುಗಿಸಿ ಒಂದು ವಾಕ್ಯದ ಭಾಗಕ್ಕೆ ಬರುವಾಗ ನಿನ್ನ ನಾಮ ಮಹಿಮೆಯಾಗಲಿ, ನಿನ್ನ ಕೃಪೆ ಎಳೆದು ಬರಲಿ ಸ್ವಾಮಿ. ಮತ್ತಾಯನ ಬರೆದ ಸುವಾರ್ತೆ ಸ್ವಾಮಿ 4ನೇ ಅಧ್ಯಾಯದಿಂದ ಇವತ್ತು 7, 8, 9, 10 ವಾಕ್ಯಗಳನ್ನು ಗಮನಿಸುವಾಗ ನಿನ್ನ ನಾಮ ಮಹಿಮೆ ಆಗಬೇಕು ಸ್ವಾಮಿ. ಹಾಗೇನೆ ಸ್ವಾಮಿ, ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ ಹಿಡಿದು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದವರೆಗೂ ನೀನು ಕಲಿಸಿಕೊಡ್ತಿರೋದಕ್ಕಾಗಿ ಸ್ತೋತ್ರ ತಂದೆ. ಹಾಗೆಯೇ ಮುಂದಿನ ದಿನಮಾನಗಳನ್ನು ಕೂಡ ಆಶೀರ್ವದಿಸು, ನಿನ್ನ ರಾಜ್ಯದ ಮಹಿಮೆಗಾಗಬೇಕು ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದ ತಂದೆ, ಆಮೇನ್ ಆಮೇಲೆ. ಪ್ರತಿಯೊಬ್ಬರು ಕೂಡ ಮಾತಾಡಬೇಕು. ಲೈನಲ್ಲಿ ಇದ್ದೀರಾ ಇಲ್ಲ ಅಂತ ಗೊತ್ತಾಗಬೇಕು ನನಗೆ. ಅದಕ್ಕೆ ಇವತ್ತು ಪ್ರಿಯರೇ, ನಾವು ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ 4ನೇ ಅಧ್ಯಾಯದವರೆಗೆ ನಾವು ಹಾಗೇನೆ ಭಾಗವಾಗಿ ಯೂಟ್ಯೂಬ್ನ ಮೂಲಕ ಕಲ್ತ್ಕೊಂಡು ಬಂದು ಇವತ್ತು 4ನೇ ಅಧ್ಯಾಯದ 8, 9, 10, 11ನೇ ವಾಕ್ಯವನ್ನು ನಾವು ಗಮನಿಸುವ ಪ್ರಿಯರೇ. ಹಾಗೇನೆ ನಾವು 4:1 ನಾವು ತಿಳ್ಕೊಂಡಿರ್ತಕ್ಕಂಥ ವಿಷಯ ಏನಿದ್ದಾರೆ, ಯೇಸು ಸ್ವಾಮಿ ಸೈತಾನಿಂದ ಶೋಧಿಸಲ್ಪಡೋದಕ್ಕೋಸ್ಕರ ಆತ್ಮನ ಮೂಲಕವಾಗಿ ಅಡವಿಗೆ ಒಯ್ಯಲ್ಪಟ್ಟರು ಅಂತ ನಾವು ನೋಡಿಕೊಂಡು, 2ನೇದಾಗಿ ಅವರು 40 ದಿವಸ ಅಲ್ಲಿ ಉಪವಾಸ ಮಾಡಿದ್ರು ಅಂತ ನಾವು ನೋಡಿಕೊಂಡು, 40 ದಿವಸ ಉಪವಾಸ ಮಾಡಿದ ತಕ್ಷಣ ಅವ್ರಿಗೆ ಹೊಟ್ಟೆ ಹಸಿವು ಆಯಿತು. ಹೊಟ್ಟೆ ಹಸಿವು ಆದ ತಕ್ಷಣವೇ ಅವರು ಹೊರಗಡೆ ಬಂದಾಗ ಇಂಥ ಸಂದರ್ಭನ ನೋಡಿ ಅವನೇನು ಮಾಡಿದ್ರು ಅಂತ ಕಲ್ಲನ್ನು ರೊಟ್ಟಿ ಮಾಡೋದು ಹೇಳಿದ್ರು. ಕಲ್ಲನ್ನು ರೊಟ್ಟಿ ಮಾಡೋದು ಹೇಳಿದಾಗ ಯೇಸು ಸ್ವಾಮಿ ಸೈತಾನನ ಮಾತನ್ನು ಕೇಳಲಿಲ್ಲ. ಯಾಕೆಂದರೆ ಅವರು ಸೈತಾನನ ಮಾತು ಕೇಳೋಕ್ಕೋಸ್ಕರ ಬರಲಿಲ್ಲ, ಅವರು ದೇವರ ಮಾತು ಕೇಳಲಿಕ್ಕೆ ಬಂದಿರತಕ್ಕಂಥ ಕಾರಣಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಮನುಷ್ಯ ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಬರೋ ಪ್ರತಿಯೊಂದು ಮಾತಿನಿಂದ ಬದುಕ್ತಾ ಅಂತ ವಾಪಸ್ ಆನ್ಸರ್ ಕೊಟ್ಟರು ಪ್ರಿಯರೇ. ಹಾಗೆ 2ನೇದಾಗಿ ಶೋಧನೆ, ಪುನಃ ಅವನೇನು ಮಾಡಿದ, ಶೋಧನೆ ಮಾಡ್ಕೊಬಂದಾಗ ಅಲ್ಲಿ ಏನಾಯ್ತಂದರೆ, ನೀನು ಪ್ರಪಂಚದ ಎತ್ತರದ ಮೇಲೆ ಕೆಳಗಡೆ ಬೀಳು, ನೀ ದೇವರ ಮಗನಾಗಿದ್ದರೆ ನೀ ಬೀಳು, ಅವರು ಕೈಗಳಲ್ಲಿ ಎತ್ತಿಕೊಳ್ತಾರೆ ತಗೊಂಡು ವಾಕ್ಯದಲ್ಲಿದ್ದಲ್ಲ, ನಿನ್ನ ಕಾಲು ಕಲ್ಲಿಗೆ ತಗೊಳ್ದ ಕೈಗಳಲ್ಲಿ ಎತ್ತಿಕೊಳ್ತಾರೆ ತಗೊಂಡು ವಾಕ್ಯದಲ್ಲ. ಅದ್ರ ಬಗ್ಗೆನೂ ಕೂಡ ನಾವು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡು, ಈಗ ನಾವು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 8, 9, 10, 11ನೇ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಪ್ರಿಯರೇ. ಇದಕ್ಕೆ ದೇವರು ಕೃಪೆ ಕೊಡಲಿ ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವ. ಈಗ ಇದನ್ನು ಓದು ಮಗಳೇ. 4ನೇ ಅಧ್ಯಾಯ 8, 9, 10, 11 4 ವಾಕ್ಯನೂ ಕೂಡ ಓದು ಮಗಳೇ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನಮಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನನ್ನೇ ಆರಾಧಿಸಬೇಕು ಎಂದು ಹೇಳಿದನು. ಆಗ ಸೈತಾನನು ಮಕ್ಕಳ ಸೌಂಡ್ ಮಾಡ್ತಾರೆ ನೋಡಿ. ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಇಲ್ಲಿ ನೋಡಿ ಪ್ರಿಯರೇ, ಇಷ್ಟು ವಾಕ್ಯಗಳನ್ನು ನಾವು ಗಮನಿಸುವ ಪ್ರಿಯರೇ. ಇವತ್ತು 8ನೇ ವಾಕ್ಯ ಮಾತ್ರ ಓದಪ್ಪ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಸಾಕು, ಇಲ್ಲಿಗೆ ನಿಲ್ಲಿಸಿ. ಇವತ್ತು ನೋಡಿ, ಸೈತಾನ ಮಾಡುವಂಥ ಪ್ರಥಮ ಕೆಲಸ ಎಂದರೆ ಅವತ್ತು ಯೇಸು ಸ್ವಾಮಿಗೆ ಮಾಡಿದಾಗೇ ಇವತ್ತು ನಮಗೂ ಕೂಡ ಮಾಡ್ಲಿಕ್ಕೆ ಬರ್ತಾನೆ. ಸೈತಾನ ಒಂದು ಸಲ ಶೋಧನೆ ಮಾಡಿದ ಪ್ರಿಯರೇ. ಶೋಧನೆ ಮಾಡಿದ ಮೇಲೆ ಏನಾಯಿತು,
ದೇವರ ವಾಕ್ಯವನ್ನು ಹೇಳಿ ಅವ್ರನ್ನ ಓಡಿಸಿದ್ರು. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಪ್ರತಿಯೊಂದು ಮಾತಿಂದ ಬದುಕುತ್ತಿಂದ ಅವನು ಓಡಿಸಿದ ಮೇಲೂ ಕೂಡ ಅವನು ಪುನಃ ಬಂದಾದ್ಮೇಲೆ ಹೇಳ್ತಾನೆ ಅವನು, ನೀನು ದೇವರ ಮಗನೇ ಆಗಿದ್ರೆ ಕೆಳಗಡೆಗೆ ಧುಮುಕು ಅಂತ ಹೇಳ್ತಾನೆ. ಆಗ ದೇವರನ್ನು ಪರೀಕ್ಷಿಸಬಾರದು ತಗೊಂಡು ಅವನು ಏನು ಮಾಡ್ತಾನೆ, ಆ ಒಂದು ಬೈದು ಕಳಿಸ್ತಾನೆ ಪ್ರಿಯರೇ, ವಾಕ್ಯದ ಪ್ರಕಾರ ಅಲ್ವಾ. ಹಾಗೇನೆ ಪುನಃ ಈಗ ಸೋದಿಸೋಕೆ ಬರ್ತಾಯಿದ್ದೀನಿ. ಯಾವ ಥರ ಗೊತ್ತಾ, ಯೇಸು ಸ್ವಾಮಿ ಮನುಷ್ಯ ಕುಮಾರನಾಗಿ ಬಂದ ಮೇಲೆ ಮನುಷ್ಯನ ಗುಣಗಳೆಲ್ಲ ಇವನಿಗೆ ಅಂಟ್ಕೊಬಿಡ್ತದೆ ಅಂತ ಸೈತಾನ ದಡ್ತಾನ. ಅದಕ್ಕೆ ಏನು ಮಾಡ್ತಾಯಿದ್ರೆ ಪ್ರಪಂಚದ ವೈಭವನ ತೋರಿಸ್ತಾನೆ ಅವನು. ಆದರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕ ಸಂಗತಿ, ಇಡೀ ಭೂಮಿ ಆಕಾಶಗಳನ್ನು ಪ್ರಪಂಚದ ಪ್ರತಿಯೊಂದನ್ನು ಕೂಡ ಸೃಷ್ಟಿ ಮಾಡೋದವರು ಸೃಷ್ಟಿಕರ್ತ ಯೇಸು ಸ್ವಾಮಿ. ಸೃಷ್ಟಿಕರ್ತನಿಗೆ ಸೃಷ್ಟಿಕರ್ತನ ಜಾಗವನ್ನು ಕೊಡ್ತಾ ಇದ್ದಾನೆ. ಅವನಿಗೆ ಎಷ್ಟೊಂದು ದುರಾಂಕಾರ ಇರ್ಬೋದು ನೋಡಿ. ಸೈತಾನ ಮಾಡ್ತಾರೆ ಕೆಲಸ ಏನು ಗೊತ್ತಾ, ಸೃಷ್ಟಿಕರ್ತನ ಜಾಗವನ್ನೇ ಸೃಷ್ಟಿಕರ್ತನಿಗೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಪ್ರಿಯರೇ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅಲ್ಲಿ ಇವತ್ತು ನೋಡಿ ನಮ್ಮ ಜಾಗನೇ ನಮಗೆ ಕೊಟ್ಬಿಟ್ಟು ಒಳ್ಳೆ ಹೆಸರು ತಗೊಂಡಂಗೆ ಕೆಲವೊಂದು ಜನ. ಹಂಗೆ ಸೃಷ್ಟಿಕರ್ತನಿಗೆ ಪ್ರಪಂಚದ ಎಲ್ಲ ವೈಭವವನ್ನು ತೋರಿಸ್ತಾರೆ. ಆದರೆ ಪ್ರಪಂಚದ ಎಲ್ಲ ವೈಭವಗಳು ಯೇಸು ಸ್ವಾಮಿಯ ಕಾಲ ಕೆಳಗಡೆ. ನೋಡಿ ಎಂಥ ಮೋಸಗಾರ ಅಂದರೆ, ಮನುಷ್ಯ ಕುಮಾರನ ಆದ ತಕ್ಷಣವೇ ನಾನು ಏನು ಮಾಡ್ತೀನಿ, ಇವನಿಗೆ ನಾನು ಎಲ್ಲ ಮೋಸ ಮಾಡಿಬಿಡ್ತೀನಿ ಅಂತ ಯೋಚನೆ ಮಾಡ್ಕೊಂಡು ಏನು ಮಾಡ್ದ, ಅವನು ಯೇಸು ಸ್ವಾಮಿನ ಮೋಸ ಮಾಡ್ಲಿಕ್ಕೆ ನೋಡ್ದ. ಆದರೆ ಅವರು ಮನುಷ್ಯ ಕುಮಾರನೇ ಆಗಿರ್ಬೋದು ಪ್ರಿಯರೇ, ಆದರೆ ಅವರು ರಾಜಾದಿರಾಜನೂ ಕೂಡ ಹೌದು, ದೇವಾದಿ ದೇವನೂ ಕೂಡ ಹೌದು. ಈಗ ಅವನು ಏನು ಮಾಡ್ತಾನೆ, ಮನುಷ್ಯ ಕುಮಾರನಾಗ ಬಂದ್ಬಿಟ್ಟು ಇವನಿಗೆ ಮೋಸ ಮಾಡ್ಬೋದಲ್ಲ ಅಂತ ತಿಳ್ಕೊಂಡಾಗ ಅವನು ಮನುಷ್ಯ ಕುಮಾರ ಮಾತ್ರ ಅಲ್ಲ, ಅವರು ದೇವಕುಮಾರನೂ ಕೂಡ ಹೌದು ಪ್ರಿಯರೇ. ಅವರ ಮಹಿಮೆನ ಯಾವತ್ತೂ ಬಿಟ್ಟುಕೊಡ್ಲಿಲ್ಲ, ಅವರು ದೇವರ ಮಹಿಮೆನ ಬಿಟ್ಟುಕೊಡ್ಲಿಲ್ಲ ಪ್ರಿಯರೇ ಅವರು. ಹಲ್ಲೆಲೂಯಾ. ಯಾಕಂದರೆ ಕೇಳಿ, ಯೇಸು ಸ್ವಾಮಿ ಮನುಷ್ಯನಾಗಿ ಬಂದಿದ್ರು ಕೂಡ ತಂದೆಯ ಪ್ರಭಾವದ ಮಹಿಮೆ ಬಿಟ್ಟುಕೊಡ್ಲಿಲ್ಲ ಪ್ರಿಯರೇ. ನಾವು ಇವತ್ತು ಏನು ಮಾಡ್ತೀವಿ ಗೊತ್ತಾ, ಸಣ್ಣ ಸಣ್ಣ ವಿಷಯಕ್ಕೂ ನಾವು ದೇವರನ್ನ ಬಿಟ್ಟುಬಿಡೋಂಥ ಪರಿಸ್ಥಿತಿ ಮಾಡ್ತಾ ಇದ್ದೀವಿ ಪ್ರಿಯರೇ. ನೋಡಿ, ಅವತ್ತು ಯೇಸು ಸ್ವಾಮಿನ ಮೋಸ ಮಾಡಿದಂಥ ಸೈತಾನ ಇವತ್ತು ಕೂಡ ನಮ್ಮನ್ನು ಮೋಸ ಮಾಡ್ಲಿಕ್ಕೆ ಬರ್ತಾನೆ ಪ್ರಿಯರೇ. ಅಲ್ಲಿ ವಾಕ್ಯದಲ್ಲಿ ಚೆನ್ನಾಗಿ ಬರ್ದೇ ಗೊತ್ತಾ, ಪ್ರಪಂಚದ ವೈಭವವನ್ನು ನಾನು ನಿನಗೆ ಕೊಡ್ತೇನೆ, ನೀ ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದು ಹೇಳ್ತಾನೆ. ಸಾಷ್ಟಾಂಗ ನಮಸ್ಕಾರ ಮಾಡೋದಿದ್ರೆ ಅದರ ಅರ್ಥ ಏನು ಗೊತ್ತಾ, ಸೈತಾನನಿಗೆ ಅವನ ಎಲ್ಲರೂ ಪೂಜೆ ಮಾಡಬೇಕು ಅಂತ ಆಸೆ ಪಡ್ತಾನೆ. ಸೈತಾನದ ಒಂದೇ ಒಂದು ಕೆಟ್ಟ ಗುಣ ಏನು ಗೊತ್ತಾ, ನನ್ನನ್ನು ಎಲ್ಲರೂ ಆರಾಧಿಸ್ಬೇಕು ಅಂತ ಆಸೆ ಪಡ್ತಾ ಇರೋದು ಅವನು. ಇವತ್ತು ಆರಾಧನೆ ಮಾಡ್ಲಿಕ್ಕೆ ಸೈತಾನ ತುಂಬ ಬೆಚ್ಚಿರ್ತಾನೆ. ಅದಕ್ಕೆ ಏನು ಗೊತ್ತಾ, ಯೆಶಾಯ 14ನೇ ಅಧ್ಯಾಯ 13ನೇ ವಾಕ್ಯ ಓದು ಮಗಳೇ. ಯೆಶಾಯ 14ನೇ ಅಧ್ಯಾಯ 13ನೇ ವಾಕ್ಯ. ಯೆಶಾಯ 14ನೇ ಅಧ್ಯಾಯ 13ನೇ ವಾಕ್ಯ. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಅವ್ನು ನೋಡಿ, ಅವನು ಏನು ಯೋಚನೆ ಮಾಡ್ತಾನಂತ, ದೇವರ ಸುರಗಣ ಪರ್ವತ, ದೇವರದ ಬೆಟ್ಟದಕ್ಕಿಂತಲೂ ಮೇಲೆ ಹೋಗಿ, ದೇವರ ನಕ್ಷತ್ರಗಳಿಗಿಂತಲೂ ಮೇಲೆ ಹೋಗಿ, ನಾನು ದೇವರ ಸಿಂಹಾಸನಕ್ಕಿಂತಲೂ ಮೇಲೆ ಹೋಗಿ ನಾನು ಸಿಂಹಾಸನ ಇಡ್ತೀನಿ ಅಂತ ಅವನು ಆಸೆ ಪಡ್ತಾ ಇದ್ದಾನೆ ನೋಡಿ. ಅದರ ಅರ್ಥ ಅವನು ದೇವರಿಗಿಂತ ದೊಡ್ಡವನಾಗಬೇಕು ಅಂತ ಸೈತಾನ ಒದ್ದಾಡ್ತಿದ್ದಾನೆ. ಯಾರೊಬ್ಬರು ಸ್ತೋತ್ರ ಹೇಳೋದು ಸೈತಾನಿಗೆ ಇರಲಿ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ವಾಕ್ಯ ಕೇಳ್ಕೊಳ್ಳಿದ್ದು ಹೇಳೋದು. ಸೈತಾನ ಏನು ಮಾಡ್ತಾನೆ ಅಂತ, ದೇವರ ಪರ್ವತ ಅಂದರೆ ಪರಿಶುದ್ಧವಾದ ಪರ್ವತ, ದೇವರ ಸ್ವರ್ಗ, ದೇವರ ನಕ್ಷತ್ರಗಳಿಗಿಂತಲೂ ಮೇಲೆ ಹೋಗಿ ನನ್ನ ಸಿಂಹಾಸನ ಇಡಬೇಕು. ಹಾಗಾದ್ರೆ ಯೇಸು ಸ್ವಾಮಿ ಸಿಂಹಾಸನ ಕೆಳಗಡೆ ಇಡಬೇಕು ಅಂತ ಆಸೆ ಪಟ್ಟಂತ ಮನಸ್ಸು ಅವನು. ಮನಸ್ಸು ಅಲ್ಲ ಸೈತಾನ. ಆಗ ದೇವರಿಗಿಂತನೂ ಮೇಲೆ ನಾನು ನನ್ನ ಸಿಂಹಾಸನ ಹಾಕ್ತೀನಿ, ಆಗ ಎಲ್ಲರೂ ನನಗೆ ಪೂಜೆ ಮಾಡ್ತಾರೆ ಅಂತ ಅವನು ಆಸೆ ಪಡ್ತಾನೆ. ಆಗ ದೇವ್ರು ಏನು ಮಾಡ್ತಾರೆ ಗೊತ್ತಾ, ತೆಗೆದು ಧುಮುಕು ಬಿಡ್ತಾನೆ ಅವನ. ಏನು ಮಾಡ್ತಾನೆ ದೇವ್ರು, ಏನು ಮಾಡ್ತಾನೆ, ತೆಗೆದು ಧುಮುಕು ಬಿಡ್ತಾನೆ. ಧುಮುಕಿ ಅವನೇನು ಮಾಡ್ತಾನೆ, ಈ ಲೋಕಕ್ಕೆ ಬಂದು ಬಿದ್ದಾಗ ಅವನು ಏನು ಮಾಡ್ತಾನೆ ಗೊತ್ತಾ ಪ್ರಿಯರೇ, ಈ ಲೋಕದಲ್ಲೂ ಕೂಡ ಅವನ ಆಸೆ ಬಿಟ್ಟಿಲ್ಲ. ಏಸಪ್ಪ ಧುಮುಕಿ ತುಳಿದು ಕೆಳಗಡೆ ಬಿಟ್ಟರು ಕೂಡ ಅವನಿಗೆ ಆಸೆ ಬಿಟ್ಟಿಲ್ಲ ಪ್ರಿಯರೇ. ಇನ್ನೂ ಅವನು ಆಸೆ ಪಡ್ತಾ ಇದ್ದಾನೆ, ಎಲ್ಲ ಜನಗಳು ನನ್ನ ಆರಾಧನೆ ಮಾಡಬೇಕು ಅಂತೇಳಿ.
ಹೌದು. ಅದಕ್ಕೆ ಅವನು ಏನು ಮಾಡ್ತಾನೆ ಗೊತ್ತಾ, ನಿಜವಾದ ಸೃಷ್ಟಿಕರ್ತನಾದಂಥ ದೇವರನ್ನು ಆರಾಧನೆ ಮಾಡೋದನ್ನ ಬಿಟ್ಬಿಟ್ಟು ಸೃಷ್ಟಿ ವಸ್ತುಗಳನ್ನು ಆರಾಧನೆ ಮಾಡಿಸ್ಬೇಕು ಅಂತ ಆಸೆ ಪಡ್ತಾನೆ. ಅಲ್ಲಿಂದ ಅಲ್ಲಿ ಏನಾಯಿತು ಗೊತ್ತಾ ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಗಾದ್ರೂ ಮಾಡಿ ಸೃಷ್ಟಿಕರ್ತನನ್ನು ಪೂಜೆ ಮಾಡಬಾರ್ದು. ಅವನಿಗೆ ಹೌದು. ಸೃಷ್ಟಿ ವಸ್ತುಗಳನ್ನು ತೋರಿಸ್ಬಿಟ್ಟು ಇವತ್ತು ಪೂಜೆ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಆ ಸಾಕ್ಷಿ ಆಧಾರ ಏನು ಗೊತ್ತಾ, ಇವತ್ತು ನೋಡಿ ದುಡ್ಡನ್ನ ಯಾರಿಗಾದ್ರೂ ಕೈ ಕೊಟ್ಟರೆ ಕಣ್ಣು ಗೊತ್ಕೊಂಡು ಜೋಬಿಗೆ ಹಾಕೊಳ್ತಾರೆ, ನೋಡಿದ್ದೀರಾ? ಹೌದು. ದುಡ್ಡು ದೇವರೇ ಆಗಿದ್ರಮ್ಮ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಸಮಭಾಗವಾಗಿರ್ತಿತ್ತು, ನಿಜ ಅಲ್ವಾ? ಹೌದು. ಇವತ್ತು ಅದು ಸೂಳೆರ ಮನೇಲಿ, ವ್ಯಭಿಚಾರ ಮನೆಯಲ್ಲಿ, ಅನ್ಯಾಯ ಮಾಡೋರ ಮನೇಲಿ, ಅಕ್ರಮ ಮಾಡೋರ ಮನೇಲಿ ಇದೆ ಇವತ್ತು ದುಡ್ಡು. ಮೋಸ ಮಾಡೋರ ಮನೇಲಿ ಜಾಸ್ತಿ ಇದೆ. ಇವತ್ತು ದುಡ್ಡನ್ನ ದೇವರು ಅಂತ ಪೂಜೆ ಮಾಡ್ತಿದ್ದಾರೆ ಪ್ರಿಯರೇ. ಆದರೆ ನಮ್ಮ ದೇಶದಲ್ಲಿ ಮಾತ್ರ ದುಡ್ಡನ್ನ ದೇವ್ರಂತ ಪೂಜೆ ಮಾಡ್ತಾರೆ. ಇನ್ನು ಹೊರಗಡೆ ಇರೋ ಯಾವ ದೇಶದಲ್ಲೂ ಕೂಡ ದುಡ್ಡನ್ನ ದೇವ್ರಂತ ಪೂಜೆ ಮಾಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಅಲ್ಲಿಂದ ಏನು ಮಾಡ್ತಾರೆ ಗೊತ್ತಾ ಪ್ರಿಯರೇ, ಕಲ್ಲು ಮರ ಮಣ್ಣುಗಳನ್ನು ಪೂಜೆ ಮಾಡಿಸ್ತಾನೆ ಅವನು. ಪೂಜೆ ಮಾಡಿಸ್ತಾನೆ ಪ್ರಿಯರೇ, ಇವತ್ತು ಮಾಡಿಸ್ತಾ ಇದ್ದಾನೆ. ಜೀವ ಇಲ್ಲದ ಗೊಂಬೆಗಳಿಗೆ ಆರಾಧನೆ ಮಾಡಿಸ್ತಾನೆ. ಅದಕ್ಕೆ ಸರಿಯಾದ ಒಂದು ವಾಕ್ಯ ಕೊಡ್ತೀನಿ ಕೇಳಿ. ರೋಮಾಪುರ 1:25. ರೋಮಾಪುರ 1:25 ಪ್ರಿಯರೇ. ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು. ನೋಡಿದ್ರ, ಸೃಷ್ಟಿಕರ್ತನನ್ನ ಬಿಟ್ಟು ಸೃಷ್ಟಿ ವಸ್ತುಗಳನ್ನು ಸೇವಿಸ್ತಾ ಇದ್ದಾರಂತೆ. ಅಂದರೆ ಸತ್ಯವಾದ ದೇವರನ್ನು ಬಿಟ್ಟು ಅಸತ್ಯವಾದಂತಹ ದುಡ್ಡಿಗೆ, ನದಿಗೆ, ಹೊಳೆಗಳಿಗೆ, ಗಾಡಿಗೆ ಅಥವಾ ಶರಣ ಮಾಡ್ತಾರೆ, ನೋಡಿದ್ದೀರಾ? ಇವನ್ನೆಲ್ಲ ನಮ್ಮ ಕಂಟ್ರೋಲಲ್ಲಿದೆ ಕಣಮ್ಮ. ಈ ಗಾಡಿ ಬೈಕೆಲ್ಲ ನಮ್ಮ ಕಂಟ್ರೋಲಲ್ಲಿದೆ. ಆದರೂ ಬೈಕಿಗೆ ಶರಣ ಮಾಡ್ತಾರೆ. ಆ ಗಾಡಿಗೆ ಪೆಟ್ರೋಲ್ ಹಾಕಲಿಲ್ಲ ಅಂದರೆ ದೇವ್ರು ಓಡಿಸ್ಬೋತಾನೆ? ಕೇಳಿದ್ರೆ ನಮ್ಮನ್ನ ಎತ್ಕೊಂಡು ಹೋಗೋದು ಆಯುಧ, ಅದಕ್ಕೆ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನಿಜ ತಾನೆ? ಎತ್ಕೊಂಡು ಹೋಗೋಂಥ ವಸ್ತುದ ಗೊತ್ತಿದೆ ಅವರಿಗೆ. ಅವನಿಗೆ ಎಕ್ಸಿಲೇಟರ್ ಕೊಟ್ಟರೆ ಮಾತ್ರ ಗಾಡಿ ಮುಂದಕ್ಕೆ ಹೋಗೋದು. ಎಕ್ಸಿಲೇಟರ್ ಕೊಟ್ಟರೆ ಮಾತ್ರ ಗಾಡಿ ಮುಂದಕ್ಕೆ ಹೋಗೋದು, ನಿಜ ಅಲ್ವಾ? ಅದಕ್ಕೆ ಆಯಿಲ್ ಗೀಲ್ ಹಾಕಿದ್ರೆ ಮತ್ತೆ ಅದಕ್ಕೆ ಶರಣ ಮಾಡ್ತಾರೆ ಪ್ರಿಯರೇ. ಇಲ್ಲ ನೋಡಿ, ಇದೆಲ್ಲ ತಪ್ಪಾದಂಥ ರೀತಿಯಲ್ಲಿ ಅವನು ಏನು ಗೊತ್ತಾ, ಸೃಷ್ಟಿಕರ್ತನನ್ನು ಪೂಜೆ ಮಾಡಬಾರ್ದು ಅಂತೇಳಿ ಸೃಷ್ಟಿ ವಸ್ತುಗಳಿಗೆ ಆರಾಧನೆ ಮಾಡಿಸ್ತಾ ಇದ್ದಾನೆ ಅವನು. ಆಗ ನಿಜವಾದ ದೇವರಿಗೆ ಹೋಗುವಂಥ ಮಹಿಮೆ ಪೂರ್ತಿ ಇವತ್ತು ಕಲ್ಲು ಮರ ಮಣ್ಣು ಬೈಕು ಲಾರಿ ಜೀಪು ಇಂಥದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದೆ ಪ್ರಿಯರೇ. ನಿಜವಾದ ದೇವರಿಗೆ ಹೋಗ್ತಾ ಇಲ್ಲ, ಅದೇ ಬೇಜಾರ. ನಿಜ ಅಲ್ವಾ? ಯಾರು ಇಲ್ವಾ? ಹಾಗಾದರೆ ಪ್ರಿಯರೇ, ಇವತ್ತು ಪ್ರಪಂಚದ ದೇವರುಗಳೇ ಬೇರೆ, ನಿಜವಾದ ದೇವರೇ ಬೇರೆ ಪ್ರಿಯರೇ. ನಾನು ಅನ್ಯ ದೇವ್ರುಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ನೋಟಿಗೆ ಕಣ್ಣು ಹೊತ್ಕೊಂಡು ಪೂಜೆ ಮಾಡ್ಕೊಳ್ತಾರೆ. ಲೈಟ್ ಹಾಕ್ಬಿಟ್ರೆ ಸಾಕು, ನಮಸ್ಕಾರ ಮಾಡ್ಕೊಳ್ತಾರೆ ಲೈಟಿಗೆ, ಬೆಳಕು ಬಂದ್ಬಿಡ್ತದೆ ಹೇಳಿ. ಇದೆಲ್ಲ ನಡೀತದೆ. ಲೈಟ್ ಹಾಕ್ಬಿಟ್ರೆ ಸಾಕು ಸ್ವಾಮಿ 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 ಹೇಳ್ತಾರೆ. ಮಾತಾಡ್ತಾ ಇದ್ದಾಗ ಯಾರಾದ್ರೂ ಸೀನ್ಬಿಟ್ರೆ ಸಾಕು ಸತ್ಯ ಅಂತ ಹೇಳ್ತಾರೆ. ಇಲ್ವಾ? ಇದೆಲ್ಲ ಏನು ಗೊತ್ತಾ, ಸುಳ್ಳು ಭ್ರಮೆಗಳನ್ನು ಸೈತಾನ ಮೂಡಿಸ್ಬಿಟ್ಟಿದ್ದಾನೆ ಜನಗಳಿಗೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ 1 ಕೊರಿಂಥ 4:4 ತೆಗೀರಿ. ಇವತ್ತು ಯೇಸು ಸ್ವಾಮಿ ಹೆಂಗೆ ಮಾಡಿದ್ರು ಹಂಗೇನೆ ನಮಗೂ ಮಾಡ್ತಾ ಇದ್ದಾನೆ ಪ್ರಿಯರೇ. 2 ಕೊರಿಂಥ 4:4. 2 ಕೊರಿಂಥ 4:4 ಏನು ಮಾಡ್ತಾರೆ ಗೊತ್ತಾ? ಸೈತಾನ ಏನು ಮಾಡ್ತಾನೆ ಅಂತ ನೋಡಿ, ಭಾಳ ಚೆನ್ನಾಗಿದೆ ಪ್ರಿಯರೇ. ಮನುಷ್ಯರನ್ನು ಮಂಕ್ ಮಾಡ್ತಾನೇ ಇದ್ದಾನೆ. 2 ಕೊರಿಂಥ 4:4 ಮಗಳೇ. 4:4 ಪ್ರಪಂಚದ ಜನಗಳನ್ನೆಲ್ಲ ಮಂಕ್ ಮಾಡಾಕ್ಬಿಟ್ಟಿದ್ದಾನೆ. ನಿಜವಾದ ದೇವ್ರನ್ನ ಬಿಟ್ಬಿಟ್ಟು ಪ್ರಾಣಿಗಳ ಪಕ್ಷಿಗಳನ್ನ ಪೂಜೆ ಮಾಡ್ತಾ ಕೂತಿದ್ದಾನೆ. ನೋಡಿ ಓದಿ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನಂಬಿಕೆ ಇಲ್ಲದಿರೋಂಥ ಜನಗಳ ಮನಸ್ಸನ್ನು ಮಂಕು ಮಾಡಕ್ಕೆ ಅವನು ಏನು ಮಾಡ್ದ ಗೊತ್ತಾ? ಅವನಿಗೆ ಒಟ್ಟಾರೆ ಯೇಸು ಕ್ರಿಸ್ತನ ಪ್ರಭಾವ ಪ್ರಕಾಶ ಆಗಬಾರ್ದು. ಇವನ ಹೆಸರು ಮಾತ್ರ ಮುಂದೆ ಬರಬೇಕು ಪ್ರಿಯರೇ. ಅದಕ್ಕೆ ಇವನು ಏನು ಮಾಡ್ತಿದ್ದಾರೆ, ಯೇಸು ಸ್ವಾಮಿ ಹೆಸರು ಮುಂದಕ್ಕೆ ಬರಬಾರ್ದು ಅಂತ ಹೇಳ್ಕೊಂಡು ಇವನು ಏನು ಮಾಡ್ತಾರೆ ಗೊತ್ತಾ? ಪ್ರಾಣಿಗಳನ್ನು ಪೂಜೆ ಮಾಡಿಸ್ತಾ ಇದ್ದಾನೆ. ಉದಾಹರಣೆಗೆ ಈಗ ಹಸು ಮತ್ತು ಎತ್ತುಗಳನ್ನ ಪೂಜೆ ಮಾಡಿಸ್ತಾರೆ ಪ್ರಿಯರೇ.
ಅದೇ ಎತ್ತಿಗೆ ಚೆನ್ನಾಗಿ ದುಡಿಸ್ಕೊಳ್ತಾರೆ, ಕೆಲಸ ಮಾಡಿಸ್ತಾರೆ, ಎಲ್ಲ ಮಾಡಿಸಿ ಆದಮೇಲೆ ಅದೇ ಎತ್ತಿಗೆ ಪೂಜೆ ಮಾಡಿರ್ತಕ್ಕಂಥ ವ್ಯಕ್ತಿ ಆ ಎತ್ತದೇನಾದ್ರೂ ಕಾಲು ಮುರಿದೋಗ್ಬಿಟ್ರೆ ಅದನ್ನು ಮುಸ್ಲಿಮರಿಗೆ ಮಾರಾಟ ಮಾಡಿಬಿಡ್ತಾರೆ. ದೇವರಂತ ಪೂಜೆ ಮಾಡ್ತಾರೆ, ಅದನ್ನೇ ಕಡಿದು ತಿನ್ನಲಿಕ್ಕೆ ಕೊಡ್ತಾರೆ ಪ್ರಿಯರೇ. ಇದೆಲ್ಲ ಎಷ್ಟೊಂದು ತಪ್ಪಾದ ರೀತಿಯಲ್ಲಿ ನಡೀತಾ ಇದೆ ಅಲ್ವಾ? ದೇವರು ಅಂತ ಹೇಳಿದ್ಮೇಲೆ ಕಡಿದು ತಿನ್ನಕ್ಕೆ ಕೊಡ್ತಾರಾ? ಇಲ್ಲ, ತಪ್ಪು ಪ್ರಿಯರೇ. ಪ್ರಾಣಿ ಪಕ್ಷಿಗಳು ಮತ್ತು ಇವತ್ತು ಎಷ್ಟೋ ಜನ ಮನುಷ್ಯರು ನಾನು ದೇವ್ರಂತ ಉಟ್ಕೊಂಡ್ಬಿಟ್ಟಿದ್ದಾರೆ ಪ್ರಿಯರೇ. ಎಷ್ಟೋ ಜನ ಮನುಷ್ಯರು ನಾನೇ ದೇವ್ರು ತಿಳ್ಕೊಳ್ತಾ ಇದ್ದಾರೆ ಪ್ರಿಯರೇ. ದೇವರು ತಿಳಿಸ್ಕೊಂಡಂಥ ಮನುಷ್ಯರೆಲ್ಲ ಸತ್ತೋದ್ರು. ಅದು ಗೊತ್ತಾ ನಿಮಗೆ? ದೇವರು ಅಂತ ಯಾರೆಲ್ಲ ಅಂದುಕೊಂಡಿದ್ದಾರೋ ಅನ್ನಿಸ್ಕೊಂಡ್ರು ಅಂಥ ಮನುಷ್ಯರು ಆದಿ ಕಾಲದಿಂದಲೇ ನಾನು ದೇವರು ಅನಿಸ್ಕೊಂಡಿರ್ತಕ್ಕಂಥ ಎಲ್ಲ ಮನುಷ್ಯರು ಸತ್ತೋದ್ರು. ಆದರೆ ಯಾರು ಎದ್ದು ಬರಲಿಲ್ಲ. ಆದರೆ ನನ್ನ ಯೇಸು ಸ್ವಾಮಿ ಮನುಷ್ಯ ಅವತಾರದಲ್ಲಿ ಬಂದರು, ಸತ್ರು, 3ನೇ ದಿವಸ ಎದ್ದು ಬಂದರು ಪ್ರಿಯರೇ. ಎಲ್ಲ ಸಮಾಧಿಗಳಲ್ಲಿ ಇವತ್ತು ಕೊಳೆತ ಅವಶೇಷಗಳಿದೆ, ಆದರೆ ಯೇಸು ಸ್ವಾಮಿಯ ಸಮಾಧಿ ಇವತ್ತು ಖಾಲಿಯಾಗಿದೆ ಪ್ರಿಯರೇ. ಯಾಕೆಂದರೆ ಯೇಸು ಸ್ವಾಮಿ ಸತ್ಯವಾದ ದೇವರು, ಜೀವಂತ ದೇವರು, ಮನಮರ್ಗ ದೇವರಾಗಿದ್ದಾರೆ ಪ್ರಿಯರೇ. ಇವರ ಹೆಸರು ಪ್ರಕಾಶಕ್ಕೆ ಬರಬಾರ್ದು ಅಂತೇಳಿ ಪ್ರಿಯರೇ ಅವನು ಏನು ಮಾಡ್ತಾರೆ ಗೊತ್ತಾ? ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಕಲ್ಲುಗಳು, ಮರಗಳು, ಮಣ್ಣುಗಳು, ನದಿಗಳು, ಬೈಕು, ಕಾರು, ಜೀಪಿಗೆಲ್ಲ ಪೂಜೆ ಮಾಡಿಸ್ತಾ ಇದ್ದಾನೆ. ಒಟ್ಟಾರೆ ನಂಬಿಕೆ ಇಲ್ಲದವ್ರ ಮನಸ್ಸನ್ನು ಮಂಕ್ ಮಾಡ್ತಾ ಇದ್ದಾನೆ. ಸತ್ಯ ಹೇಳೋಕೋದ್ರೆ ನಮ್ಮನ್ನು ಹಿಡ್ಕೊಂಡು ಹೊಡಿತಾರೆ. ಸತ್ಯ ಹೇಳೋಕೋದ್ರೆ ನಮ್ಮನ್ನು ಹಿಡ್ಕೊಂಡು ಹೊಡಿತಾರೆ. ಪ್ರೈಸ್ ಲಾರ್ಡ್ ಪ್ರಿಯರೇ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಅವನು ಏನು ಮಾಡ್ತಾ ಇದೆ ಅಂತಾರೆ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ, ಪ್ರಪಂಚದ ವೈಭವನ ತೋರಿಸ್ತಾರೆ. ಹಾಗಾದರೆ ವೈಭವಗಳು ಯಾವುದು ನೋಡೋಣ? ಪ್ರಪಂಚದ ಎಲ್ಲ, ಇನ್ನೊಂದ್ಸಲ ಓದಿ ಮಗಳು ಅದೇ ವಾಕ್ಯನ ಅಲ್ಲಿ ನೋಡಿ. ಪ್ರಪಂಚದ ಎಲ್ಲ ರಾಜ್ಯಗಳಂತ ಬರ್ತಿದೆ, ಓದಿ. ಯಾವ್ದು ಓದ್ತಾ ಇದೆಯಾ ನೀನು? ಮತ್ತಾಯ 4ನೇ ಅಧ್ಯಾಯ 8ನೇ ವಾಕ್ಯನ ಪುನಃ ಇನ್ನೊಂದ್ಸಲ ಓದಿ ಮಗಳೇ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ, ಪ್ರಪಂಚದ ಎಲ್ಲಾ ರಾಜ್ಯಗಳ ವೈಭವವನ್ನು ತೋರಿಸಿ. ಕೇಳಿಸ್ಕೊಂಡ್ರ? ಆಗ ಪ್ರಪಂಚದಲ್ಲಿ ಎಲ್ಲಾ ರಾಜ್ಯದ ಮೇಲೂ ಸೈತಾನನ ಆಡಳಿತ ಇದೆ ಅಂತ ಆಯ್ತು. ಯಾಕೆಂದ್ರೆ ಜನಗಳ ಮಂಕ್ ಆಗಿರೋದಕ್ಕೋಸ್ಕರ, ನಂಬಿಕೆ ಇರೋದಕ್ಕೋಸ್ಕರ ಆ ಥರ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಪ್ರಪಂಚದಲ್ಲಿರೋ ಎಲ್ಲ ರಾಜ್ಯಗಳಲ್ಲೂ ಇದೆ ಅಂತ ಸೈತಾನ ಕೈ ಇದೆ. ಇವತ್ತು ಎಲ್ಲಾದ್ರೂ ಒಂದು ಕಲ್ಲಿಗೆ ಕಾಗೆ ಕಕ್ಕಸ್ ಮಾಡ್ಬಿಟ್ಟು ಅದು ವೈಟ್ ಕಲರ್ ಬಂದ್ಬಿಟ್ರೆ ಅದಕ್ಕೂ ಪೂಜೆ ಮಾಡ್ಬಿಡ್ತಾರೆ ಜನ. ನಾನು ಅದರಲ್ಲೂ ದೇವ್ರನ್ನ ಕಾಣ್ತೇನೆ ಅಂತ ಹೇಳ್ತಾರಂತೆ. ಏನೇ ತೋರಿಸ್ಬಿಡ. ಒಂದ್ಸಲ ನಾವಾಗ ಲೋಕದಲ್ಲಿದ್ದೋ, ನಾವಾಗ ಯೇಸು ಸ್ವಾಮಿನ ನಂಬಿರಲಿಲ್ಲ ಪ್ರಿಯರೇ. ಕಿಲೋಮೀಟರ್ ಸಾಧು ಕೋಕಿಲ ಏನು ಮಾಡ್ತಾನೆ, ಮನೇಲಿರೋ ರುಬ್ಬೋ ಕಲ್ಲನ್ನು ತಗೊಂಡೋಗ್ಬಿಟ್ಟು ಮನೆ ಹಿಂದ್ಗಡೆ ಊತಾಕ್ಬಿಟ್ಟು ಉದ್ಭವ ಲಿಂಗ ಎದ್ಬಿಟ್ಟ ಅಂತ ಹೇಳ್ಬಿಡ್ತಾರೆ. ಅದನ್ನು ಪೂಜೆ ಮಾಡೋಕೆ ಜನಗಳು ಗುಡ್ಡೆ ಬಂದ್ಬಿಡ್ತಾರೆ. ಹಂಗೆ ನಮ್ಮ ದೇಶದಲ್ಲಿ ಮಾತ್ರ, ಭಾರತ ದೇಶದಲ್ಲಿ ಭಯಂಕರವಾದಂಥ ರೀತಿಯಲ್ಲಿ ತಪ್ಪಾದ ಆರಾಧನೆ ನಡೀತಾ ಇದೆ ಪ್ರಿಯರೇ. ಪ್ರಾಣಿಗಳ ಆರಾಧನೆ ಮಾಡ್ತಾರೆ, ಅದನ್ನೇ ಕೊಂದು ತಿಂತಾರೆ. ಬಿದ್ದೋಗುವಂಥ ಮರ ಗಿಡಗಳಿಗೆ ಪೂಜೆ ಮಾಡ್ತಾರೆ. ಕೇಳಿದ್ರೆ ನಾನು ಅದರಲ್ಲಿ ದೇವ್ರನ್ನ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾರೆ ಪ್ರಿಯರೇ. ಇಲ್ಲ 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 ಇಲ್ಲ, ನಿಜವಾದ ದೇವರು ಒಬ್ಬ ಇದ್ದಾನೆ, ಅವನೇ ಸೃಷ್ಟಿಕರ್ತ ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ನಾನು ಒಂದು ಹೇಳ್ತೀನಿ ಪ್ರಿಯರೇ, ನಮ್ಮ ಹಿಂದೂ ಬಾಂಧವರಲ್ಲಿ ತೆಗಿಲಿಕ್ಕೆ ಹೋದ್ರೆ ಪರಮಾತ್ಮ ನಿಜವಾದಂಥ ದೇವರು. ಅರ್ಥ ಮಾಡ್ಕೊಳ್ಳಿ, ದೇವರು ಯಾವತ್ತು ಮನುಷ್ಯನ ರೂಪದಲ್ಲಿಲ್ಲ. ಯೇಸು ಸ್ವಾಮಿನೂ ಕೂಡ ಮನುಷ್ಯನ ಅವತಾರ ಎತ್ತಿ ಬಂದ್ರಷ್ಟೇ. ಆದ್ರೆ ಅವರು ಸತ್ತು ಸ್ವರ್ಗಕ್ಕೆ ಹೋದ್ಮೇಲೆ ಅವ್ರು ಇವತ್ತು ಆತ್ಮಸ್ವರೂಪಿ. ಆಗ ಹಿಂದೂ ಬಾಂಧವರು ಹೇಳ್ತಾರೆ ನೋಡಿ, ಅವ್ರು ಎಲ್ಲ ದೇವರುಗಳಲ್ಲಿ ಪರಮಾತ್ಮ ಅಂತ ಹೇಳ್ತಾರೆ ನೋಡಿ, ಅದು ನಿಜವಾದದ್ದು. ನಾವು ಪರಿಶುದ್ಧ ಆತ್ಮ, ಪವಿತ್ರ ಆತ್ಮ ಅಂತ ಹೇಳ್ತೀವಿ, ಅವರು ಪರಮಾತ್ಮ ಅಂತ ಹೇಳ್ತಾರೆ ಪ್ರಿಯರೇ. ಹಾಗಾದ್ರೆ ದೇವರು ಆತ್ಮಸ್ವರೂಪಿಯಾಗಿದ್ದಾರೆ. ಶರೀರದ ರೀತಿಯಲ್ಲಿ ದೇವರಿಲ್ಲ. ಯಾವುದೇ ಶರೀರದಲ್ಲಿ ದೇವರಿಲ್ಲ ಪ್ರಿಯರೇ. ಯಾಕೆಂದ್ರೆ ಶರೀರ ಎಲ್ಲ ಸಾಯ್ತದೆ ಪ್ರಿಯರೇ. ನಿಜನಾ? ಶರೀರ ಎಲ್ಲ ಸಾಯ್ತದೆ, ಆದರೆ ಆತ್ಮ ಸಾಯೋದಿಲ್ಲ. ಅದಕ್ಕೆ ಯೋಹಾನ 4ನೇ ಅಧ್ಯಾಯದಲ್ಲಿ ಬರೆದಿದೆ, ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಆರಾಧಿಸಬೇಕು ಅಂತೇಳಿ.
ಆಮೆನ್. ಅದಕ್ಕೇನೆ ಪ್ರಿಯರೇ, ನಮ್ಮ ಚರ್ಚಲ್ಲೂ ಕೂಡ ವಿಗ್ರಹಗಳನ್ನ ಇಟ್ಟಿಲ್ಲ. ಯೇಸು ಸ್ವಾಮಿದ ವಿಗ್ರಹ ಇಟ್ಟಿಲ್ಲ, ಹೌದು. ತಂದೆ ದೇವ್ರದ್ದು ವಿಗ್ರಹ ಇಟ್ಟಿಲ್ಲ, ಪವಿತ್ರಾತ್ಮನಿಗೆ ಒಂದು ವಿಗ್ರಹ ಇಟ್ಟಿಲ್ಲ. ಯಾಕೆಂದರೆ ದೇವರು ಆತ್ಮಸ್ವರೂಪನಾಗಿದ್ದಾರೆ. ಯೇಸು ಸ್ವಾಮಿ ಮನುಷ್ಯನಾಗಿ ಅವತಾರ ಎತ್ತಿ 33 ವರ್ಷ ಇದ್ದರೆ ಹೊರತು, ಅವರು ಮನುಷ್ಯನ ಅವತಾರ ತಗೊಂಡು ಬಂದರೆ ಹೊರತು ನಿಜವಾದ ದೇವರಾಗಿ ಅವರು ಪರಲೋಕಕ್ಕೆ ಏರಿ ಹೋದರು ಪ್ರಿಯರೇ. ಆಮೆನ್. ಇವತ್ತು ಕೂಡ ಯೇಸು ಸ್ವಾಮಿನ ಫೋಟೋದ ರೀತಿಯಲ್ಲಿ ಆರಾಧನೆ ಮಾಡಬಾರ್ದು, ವಿಗ್ರಹದ ರೀತಿಯಲ್ಲಿ ಆರಾಧನೆ ಮಾಡಬಾರ್ದು. ಹೌದು. ಗೊತ್ತಾಗ್ತಾ ಇದೆ. ಇವತ್ತು ಏನು ಮಾಡ್ತಾ ಗೊತ್ತಾ, ಯೇಸು ಸ್ವಾಮಿದು ವಿಗ್ರಹ ಮಾಡಿಬಿಟ್ಟು ಯೇಸು ಸ್ವಾಮಿಗೆ ಆರಾಧನೆ ಮಾಡಿಸ್ತಾ ಇದ್ದಾನೆ. ಕಲ್ಲಲ್ಲಿ ಹೌದು. ಮಣ್ಣಿನ ವಿಗ್ರಹ ಮಾಡಿಬಿಟ್ಟು ಯೇಸು ಸ್ವಾಮಿನ ಆರಾಧನೆ ಮಾಡಿಸ್ತಾ ಇದ್ದಾನೆ. ಹೌದು. ಫೋಟೋದಲ್ಲಿ ಯೇಸು ಸ್ವಾಮಿ ಗಡ್ಡ ಬಿಟ್ಟಿರೋದು ಯೇಸು ಸ್ವಾಮಿನ ಫೋಟೋ ಕೊಟ್ಬಿಟ್ಟು ಅದರಲ್ಲಿ ಆರಾಧನೆ ಮಾಡಿಸ್ತಿದ್ದಾನೆ. ನೋಡಿ ಪ್ರಿಯರೇ, ಚಿತ್ರಗಳು ಇರಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಯಾವುದು ಯೇಸು ಸ್ವಾಮಿ ಹಿಂಗಿದ್ರು, ಈ ಥರ ಜೀವಿಸಿದ್ರು ತೋರ್ಸೋಕ್ಕೋಸ್ಕರ, ಓದದೇ ಇರೋರಿಗೆ ತೋರ್ಸೋಕ್ಕೋಸ್ಕರ ಚಿತ್ರಗಳಿರ್ಬೇಕು, ನಿಜ. ಯೇಸು ಸ್ವಾಮಿದು ಪಿಕ್ಚರ್ ತೋರಿಸುವಾಗ ಮನುಷ್ಯ ಒಬ್ಬ ಯೇಸು ಸ್ವಾಮಿ ಥರನೇ ಆ್ಯಕ್ಟ್ ಮಾಡ್ದ. ಆದರೆ ಅವನನ್ನೇ ಆರಾಧನೆ ಮಾಡಬಾರ್ದು ಪ್ರಿಯರೇ. ಆ ಇಂಗ್ಲೀಷ್ ಫಿಲಮಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಏನು ಹೇಳ್ದ ಗೊತ್ತಾ, ಎಲ್ಲರೂ ಅವನ ಫೋಟೋ ತಗೊಂಡು ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಂತೆ. ಆವಾಗ ಅವನು ಹೇಳ್ದಂತೆ, ನಾನು ಆ್ಯಕ್ಟಿಂಗ್ ಮಾತ್ರ ಮಾಡಿದ್ದೀನಿ, ನಾನು ದೇವರಲ್ಲ ಅಂತೇಳಿ. ಇವತ್ತು ಏನಾಗ್ತಿದೆ ಗೊತ್ತಾ ಪ್ರಿಯರೇ, ಕಾರ್ಖಾನೆಗಳಲ್ಲಿ ಯೇಸು ಸ್ವಾಮಿದು ಫೋಟೋ ಬಂದ್ಬಿಡೋದು, ತಗೊಬಂದ ಪೂಜೆ ಮಾಡ್ದ. ಯೇಸು ಸ್ವಾಮಿದು ವಿಗ್ರಹ ಮಾಡ್ದ, ಪೂಜೆ ಮಾಡ್ದ. ಇವತ್ತು ಏನಾಗ್ತದೆ ಗೊತ್ತಾ, ಕಲ್ಲು ಮರ ಮಣ್ಣುಗಳ ಮೂಲಕವಾಗಿ ಆತನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಇವತ್ತು ಸಿಲುಬೆದ ಮರ, ನಮ್ಮ ಚರ್ಚಲ್ಲಿ ಸಿಲುಬೆದ ಗುರುತು ಕೂಡ ಇಲ್ಲ. ಯಾಕೆ ಗೊತ್ತಾ, ಅದು ಮರ. ಯೇಸು ಸ್ವಾಮಿನ ತೂಗಾಕಿರೋ ಸಿಲುಬೆನೇ ಬೇರೆ, ಇದೇ ಬೇರೆ, ನಿಜ ಅಲ್ವಾ? ಕೇಳಿದ್ರೆ ನಾ ಚರ್ಚಿನ ಗುರುತುಗೋಸ್ಕರ ಸಿಲುಬೆ ಹಾಕಿದ್ದೀನಿ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಪ್ರಿಯರೇ, ನನ್ನ ಅಭಿಪ್ರಾಯ ಪ್ರಕಾರ ಚರ್ಚಿನ ಒಳಗಡೆ ಕೂಡ ಸಿಲುಬೆ ಇರಬಾರ್ದು. ಯಾಕೆಂದ್ರೆ ಜನ ಬಂದ್ಬಿಟ್ಟು ಅದಕ್ಕೆ ಅಡ್ಡ ಬಿದ್ದು ಆರಾಧನೆ ಮಾಡ್ತಾರೆ, ಗೊತ್ತಾ ನಿಮಗೆ? ಸಿಲುಬೆನ ಕಂಡ ತಕ್ಷಣ ಅಡ್ಡ ಬೀಳ್ತಾರೆ, ಗೊತ್ತಾ ನಿಮಗೆ? ಆದರೆ ನಮ್ಮ ಚರ್ಚಲ್ಲಿ ಸಿಲುಬೆನ ಕೂಡ ಇಟ್ಟಿಲ್ಲ, ಗೊತ್ತಾ? ಯಾಕೆಂದರೆ ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ ತೋರ್ಸೋಕ್ಕೋಸ್ಕರ ಸಿಲುಬೆ ಇಟ್ಟಿಲ್ಲ. ಸಿಲುಬೆ ಇಟ್ಟರೆ ಬಂದು ಅದಕ್ಕೇನೆ ಫಸ್ಟ್ ಎಲ್ಲ ಅಡ್ಡ ಬೀಳ್ತಾರೆ, ಗೊತ್ತಾ ನಿಮಗೆ? ನಮ್ಮ ಚಂದಮ್ಮಜ್ಜಿನಾಗಿರ್ಬೋದು, ಕೇತಳಜ್ಜಿನಾಗಿರ್ಬೋದು, ಡೈರೆಕ್ಟಾಗಿ ಬಂದು ಅದಕ್ಕೆ ಅಡ್ಡ ಬೀಳೋದು. ಅವರಿಗೆ ಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ, ಪುನಃ ಪುನಃ ಅಡ್ಡ ಬಿದ್ದೇ ಬೀಳ್ತಾರೆ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಯೇಸು ಸ್ವಾಮಿನ ವಿಗ್ರಹದ ರೂಪದಲ್ಲಿ ಮಾಡಿ ಇವತ್ತು ಜನಗಳನ್ನ ಡೈವರ್ಟ್ ಮಾಡ್ತಾ ಇದ್ದಾನೆ ಪ್ರಿಯರೇ ಸೈತಾನ. ಹಲ್ಲೆಲೂಯಾ. ಇವತ್ತು ನೋಡಿ ಪ್ರಪಂಚದ ವೈಭವ ನೋಡಿ, ಯೇಸು ಸ್ವಾಮಿ ಜೊತೆಲಿ 12 ಜನ ಶಿಷ್ಯಂದ್ರಿದ್ರು ಪ್ರಿಯರೇ. ಅದರಲ್ಲಿ ಯೂದ ಅಂತ ಹೇಳೋನು ಏನು ಮಾಡ್ದ, ದುಡ್ಡಿನ ಆಸೆಗೋಸ್ಕರ ಯೇಸು ಸ್ವಾಮಿ ಹಿಡ್ಕೊಟ್ಬಿಟ್ಟ. ಸೈತಾನ ಏನು ತೋರಿಸದ, ಪ್ರಪಂಚದ ವೈಭವ ಮಾಡೋಕ್ಕೋಸ್ಕರ ದುಡ್ಡು ತೋರಿಸದ. ಇವತ್ತು ಸ್ಟಾರ್ಟಿಂಗಲ್ಲಿ ಚರ್ಚಿಗೆ ಬರುವಾಗ ಪ್ರಿಯರೇ, ಎಲ್ಲರೂ ಕೂಡ ಬಡತನದಲ್ಲೇ ಇರ್ತಾರೆ. ಬಂದು ಅಭಿವೃದ್ಧಿ ಆದಮೇಲೆ ದೇವ್ರನ್ನ ಮರ್ತು ಪ್ರಿಯರೇ. ಎಷ್ಟೊಂದು ಬೇಜಾರಾಗ್ತದೆ ಗೊತ್ತಾ? ದುಡ್ಡು ಆಗ್ತಾ ಆಗ್ತಾ ಬಂದಂಗೆ ಚರ್ಚಿಗೆ ಬರೋದು ಕಡಿಮೆ ಆಗ್ತದೆ, ಪ್ರಾರ್ಥನೆ ಕಡಿಮೆ ಆಗ್ತದೆ, ಆರಾಧನೆ ಕಡಿಮೆ ಆಗ್ತದೆ, ಎಲ್ಲ ಕಡಿಮೆ ಆಗ್ತದೆ. ಇಲ್ಲ, ನಮಗೆ ದೇವರ ಆಶೀರ್ವಾದ ಸಿಕ್ಕಿದಷ್ಟು ನಾವು ಆರಾಧನೆ ಜಾಸ್ತಿ ಮಾಡಬೇಕು ಪ್ರಿಯರೇ. ಪ್ರೈಸ್ ಲಾರ್ಡ್. ಇವತ್ತು ಏನಾಗ್ತಿದೆ ಗೊತ್ತಾ, ಯೂದ ಯೇಸು ಸ್ವಾಮಿ ಜೊತೆಲಿದ್ದ, ಯೇಸು ಸ್ವಾಮಿ ಮಾಡೋದ ಅದ್ಭುತಗಳನ್ನ ನೋಡಿದ್ದಾನೆ, ಯೇಸು ಸ್ವಾಮಿ ಮಾಡೋ ಸೂಚಕರ ನೋಡಿದ್ದಾನೆ. ಯೂದನ ಕೈಯಿಂದ ಎಷ್ಟೋ ದೆವ್ವಗಳು ಬಿಟ್ಟು ಹೋಗಿರ್ಬೋದು, ಅವನ ಕೈಯಿಂದ ಅದ್ಭುತ ಆಗಿರೋದು. ಅಂಥವ್ನು ಏನು ಮಾಡಿದೆ, ಯೇಸು ಸ್ವಾಮಿ ಹಿಡ್ಕೊಟ್ಬಿಟ್ಟ. ಹಲ್ಲೆಲೂಯಾ. ನೋಡಿ ಇವತ್ತು ಪ್ರಿಯರೇ, ಪ್ರಪಂಚದ ವೈಭವಗಳನ್ನು ತೋರಿಸೋದ್ರ ಮೂಲಕ ದೇವ್ರ ಮಕ್ಕಳನ್ನ ಅವತ್ತು ಯೂದನನ್ನು ಹೆಂಗೆ ಹಾಳು ಮಾಡಿದ್ರು, ಅದೇ ಥರ ಸೈತಾನ ಇವತ್ತು ದೇವ್ರ ಮಕ್ಕಳನ್ನ ಹಾಳು ಮಾಡ್ತಿದ್ದಾರೆ ಹೆಸರಿಗೋಸ್ಕರ. ಚರ್ಚಲ್ಲಿ ಆರಾಧನೆ ನಿಲ್ಲಿಸಲಿಲ್ಲ ಅಂತಕೊಂಡು ನಮ್ಮ ಚರ್ಚಿಂದ ಬಿಟ್ಟು ಹೋಗಿರೋರು ಎಷ್ಟೋ ಜನ ಇದ್ದಾರೆ. ವಾಕ್ಯ ಕೊಡೋಕೆ ಅವಕಾಶ ಕೊಡಲಿಲ್ಲ ಅಂತ ತಪ್ಪಾದ ರೀತಿಯಲ್ಲಿ ವಾಕ್ಯ ಕೊಟ್ಟರು ನಾವು ಬಿಡಬೇಕಾಗಿತ್ತಂತೆ. ತಪ್ಪಾದ ರೀತಿಯಲ್ಲಿ ವಾಕ್ಯ ಕೊಡ್ತಾ ಇರುವಾಗ ನೀ ಈ ಥರ ಕೊಡಬೇಡ ಅಂತ ಕೇಳಿದಕ್ಕೆ ಚರ್ಚೆನೇ ಬಿಟ್ಟೋದ್ರು. ಅಟ್ಲೀಸ್ಟ್ ಒಂದು 3 ಸಲ ಆದರೂ ಬೈಬಲ್ ಓದಿರ್ಬೇಕು ಕಣಮ್ಮ ನಾವು ವಾಕ್ಯ ಕೊಡಬೇಕಾದ್ರೆ. ಸುವಾರ್ತೆ ಸಾರೋದೇ ಬೇರೆ, ಪ್ರಸಂಗ ಮಾಡೋದೇ ಬೇರೆ ಪ್ರಿಯರೇ. ಇವತ್ತು ಚರ್ಚ್ಗಳಲ್ಲಿ ಏನಾಗ್ತದೆ ಗೊತ್ತಾ, ಆರಾಧನೆಗೆ ಅವಕಾಶ ಕೊಡಲಿಲ್ಲ ಅಂತ ಚರ್ಚ್ ಬಿಟ್ಟೋಗ್ಬಿಡ್ತಾರೆ. ಅವರಿಗೆ ಯೋಗ್ಯತೆ ಇಲ್ಲದಿದ್ರೂ ಪರವಾಗಿಲ್ಲ, ಅವರಿಗೆ ಆರಾಧನೆಗೆ ಅವಕಾಶ ಕೊಡಬೇಕು. ಪ್ರಸಂಗ ಮಾಡ್ಲಿಕ್ಕೆ ಇನ್ನೂ ಕೊಡಲಿಲ್ಲ ಅಂತ ಕೋಪ ಮಾಡ್ಕೊಬಿಡ್ತಾರೆ. ನಾನು ಹೇಳ್ತಾ ಇರೋದು ಅಟ್ಲೀಸ್ಟ್ 3 ವರ್ಷನಾದರೂ ಆಗಿರಬೇಕು, ಅಲ್ಲ 3 ವರ್ಷನಾದರೂ ಆಗಿರಬೇಕು, ಮತ್ತು 3 ಸಲನಾದರೂ ಬೈಬಲ್ ಓದಿರಬೇಕು ಒಂದು ಪ್ರಸಂಗ ಮಾಡಬೇಕಿದ್ರೆ. ಬೈಬಲ್ ಕಾಲೇಜಿಗೆ ಓದಲೇಬೇಕು ಅಂತಿಲ್ಲ. ಈಗ ನಾವೆಲ್ಲ ಬೈಬಲ್ ಕಾಲೇಜಿಗೆ ಹೋಗಿದ್ದೀವಿ. ಬೈಬಲ್ ಕಾಲೇಜಿಗೆ ಹೋಗಲೇಬೇಕು ಅಂತಿಲ್ಲ, ಪವಿತ್ರಾತ್ಮನ ಕ್ಲಾಸ್ ಆದರೂ ಸಾಕು. 3 ಸಲ ಬೈಬಲ್ ಓದಿದ್ರೆ ಸ್ವಲ್ಪನಾದರೂ ಜ್ಞಾನ ಬರ್ತದೆ.
ಸುವಾರ್ತೆ ಸಾರೋನು ಹೆಂಗಾದ್ರೂ ಸಾರ್ಕೊಂಡು ಹೋಗ್ಬೋದು ಪ್ರಿಯರೇ. ಆದ್ರೆ ಪ್ರಸಂಗ ಮಾಡೋನಿದ್ದಾನಲ್ಲ ಅವನು ಬೈಬಲ್ ಬಗ್ಗೆ ಚೆನ್ನಾಗಿ ಅರ್ತಿರ್ಬೇಕು. ನಿಜ ಅಲ್ವಾ? ಇವತ್ತು ಅವರಿಗೆ ಪ್ರಸಂಗ ಮಾಡಕ್ ಕೊಡ್ಲಿಲ್ಲ ಅಂದ್ರೆ ಸಭೆನ ಬಿಟ್ಟು ಹೋಗ್ಬಿಡ್ತಾರೆ. ಸಭೆನ ಬಿಟ್ಟು ಹೋದ್ರೆ ಹೋಗ್ಲಿ, ಸಭೆಲಿರೋ ಜನಗಳನ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ಈಗ ನೋಡಿ ನಮ್ಮ ಚರ್ಚಲ್ಲಿ ಆಯ್ತಲ್ಲ ಹಂಗೆ. ಸಭೆಲಿರೋ ಜನಗಳನ್ನ ಎತ್ಕೊಂಡು ಹೋಗೇ ಬಿಡ್ತಾರೆ. ಅದನ್ನ ಕಾಯ್ತಾ ಇರ್ತಾರೆ ಇನ್ನೊಬ್ರು ಪಾಸ್ಟರ್. ಯಾವಾಗ ಬಿಟ್ಟು ಬರ್ತಾರೆ ತಗೊಂಡು ಅವರಿಗಂತೂ ಹಿಡಿಯೋಕೆ ಯೋಗ್ಯತೆ ಇಲ್ಲ. ಅವ್ರೇನು ಮಾಡ್ತಾರೆ, ಬೇರೆ ಚರ್ಚಿಂದ ಬರೋಂಥ ಆತ್ಮಗಳನ್ನ ಕಂಗೆನ ಗಪ್ಪಕ್ಕೆ ಸೇರಿಸ್ಕೊಡ್ತಾರೆ. ಕೇಳಕ್ಕೆ ಹೋದ್ರೆ ರಾಜಕೀಯ ಅದು ಇದು ಅಂತ ಆಡ್ತಾರೆ. ಅವರಿಗೆ ದೇವರು ಬೇಕಾಗಿಲ್ಲ, ರಾಜಕೀಯ ಬೇಕು. ನಾನಂತೂ ನಮ್ಮ ಚರ್ಚಿಂದ ಬಿಟ್ಟು ಹೋಗಿರುವಾಗ ನಾನು ಯಾವ ಪಾಸ್ಟರ್ಗಳು ಸೇರಿಸ್ಕೊಂಡ್ರೆ ಅವ್ರನ್ನ ಕೇಳಕ್ಕೆ ಹೋಗಲೇ ಇಲ್ಲ. ಯಾಕೊತ್ತಾ, ಕೇಳಲಿಕ್ಕೆ ಹೋದಾಗ ಅವರು ತಿರುಗಿ ಮಾತಾಡ್ದಾಗ ನನಗೂ ಅವ್ರಿಗೆ ಜಗಳ ಆಗ್ತದೆ. ಜಗಳ ಆದಾಗ ಏನಾಗ್ತದೆ ಗೊತ್ತಾ, ಅಲ್ಲಿರೋ ಆತ್ಮಗಳು ಬಿದ್ದೋಗ್ಬಿಡ್ತವೆ. ಅಲ್ಲಮ್ಮ, ನೆಮ್ಮದಿಯಾಗಿ ಊಟ ಮಾಡಿದೆ ಹೊಟ್ಟೆಗೆ ಸೇರೋದಿಲ್ಲ, ಕದ್ದು ತಿಂದಿರೋದು ಹೊಟ್ಟೆಗೆ ಸೇರ್ತದ? ಹಂಗೇನೆ ನೆಮ್ಮದಿಯಾಗಿ ಹಿಡಿದ್ರೆ ಆತ್ಮಗಳೇ ನಿಲ್ತಾ ಇಲ್ಲ. ಇನ್ನು ಕದ್ದು ಬಂದಿರೋ ಆತ್ಮಗಳು ಆ ಕೊಟ್ಟಿಗೆಲ್ಲಿ ಇರ್ತವ? ಅವು ಕಳ್ಳೆ ಎತ್ತುಗಳ ಹೊರಗಡೆ ಹೋಗ್ತವೆ. ನಿಜ ಅಲ್ವಾ? ಇವತ್ತು ಏನು ಮಾಡ್ತಾರೆ ಗೊತ್ತಾ, ಸೈತಾನ ಆ ಚರ್ಚಿಗೆ ಹೋಗೋ ಒಳ್ಳೇದಾಗ್ತದೆ, ಈ ಚರ್ಚಿಗೆ ಹೋಗೋ ಒಳ್ಳೇದಾಗ್ತದೆ, ಅಲ್ಲೂ ಏಸು ಇಲ್ಲೂ ಏಸನ್ನ ಮೋಸಗೊಳಿಸಿ ಏನು ಮಾಡ್ತಾನೆ ಗೊತ್ತಾ ಪ್ರಿಯರೇ? ಮೋಸಗೊಳಿಸ್ಬಿಟ್ಟು ಏನು ಮಾಡ್ತಾನೆ ಗೊತ್ತಾ, ಪ್ರಪಂಚದ ವೈಭವವನ್ನು ತೋರಿಸಿ ಮೋಸಗೊಳಿಸಿ ಅಧಿಕಾರದ ಆಸೆ ತೋರಿಸ್ಬಿಟ್ಟು ಓಡಿಸ್ಬಿಡ್ತಾನೆ ಪ್ರಿಯರೇ. ಇವತ್ತು ಯೇಸು ಸ್ವಾಮಿನ ಕೂಡ ಪ್ರಪಂಚದ ವೈಭವ ತೋರಿಸ್ಬಿಟ್ಟು ಇದಕ್ಕೆ ನಾನು ಲೀಡ್ರ್ ಮಾಡ್ತೀನಿ, ನೀನು ನನಗೆ ನಮಸ್ಕಾರ ಮಾಡೋದು ಹೇಳಿದ ಸೈತಾನ. ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಪ್ರಿಯರೇ, ನೀವು ಯೇಸು ಸ್ವಾಮಿನ ಬಿಟ್ಟು ಸೈತಾನ ಕಾರ್ಯ ಮಾಡೋದಾದ್ರೆ ನಿಮಗೆ ಪ್ರಪಂಚದ ಎಲ್ಲ ವೈಭವನ ಕೊಡ್ತಾನೆ ಅವನು. ಆಸ್ತಿ ಕೊಡ್ತಾನೆ, ಅಂತಸ್ತು ಕೊಡ್ತಾನೆ, ಆದರೆ ಪರಲೋಕ ರಾಜ್ಯ ಮಾತ್ರ ಕೊಡೋದಿಲ್ಲ ಅವನು. ಇದು ಒಂದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಸೈತಾನನ ನೀವು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಸೈತಾನನ ನಮಸ್ಕಾರ ಮಾಡಿ ಸೈತಾನ ಮಾತು ಕೇಳ್ತೀರಾ, ಇವತ್ತೂ ಕೂಡ ನಿಮಗೆ ಅವನು ಒಳ್ಳೆಯದೇ ಮಾಡ್ತಾನೆ. ಆದರೆ ಈ ಲೋಕದಲ್ಲಿ ಮಾತ್ರ. ಇದು ಒಂದನ್ನು ನೀವು ಅರ್ಥ ಮಾಡ್ಕೋಬೇಕು. ಯೇಸು ಸ್ವಾಮಿ ಕೂಡ ಇಡೀ ಪ್ರಪಂಚದ ವೈಭವ ತೋರಿಸಿ ಬಾ ಅಂತ ಕರೆದಿರ್ತಕ್ಕಂಥ ಮುಟ್ಟಾಳ ನಿಮ್ಮನ್ನ ಬಿಡ್ತಾರ? ಸೃಷ್ಟಿಕರ್ತನಿಗೆ ಚೋಕ್ ಕೊಡಕ್ಕೆ ನೋಡಿದವನು ಇಲ್ವಾ? ಆದರೆ ಯೇಸು ಸ್ವಾಮಿ ಒಂದೇ ಒಂದು ಮಾತು ಹೇಳಿದ್ರೆ ಏನು ಗೊತ್ತಾ, ಒಂದೇ ಒಂದು ಮಾತು ಹೇಳಿದ್ರಿ. 11ನೇ ವಾಕ್ಯ ಓದ್ ಮಗಳೇ, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಪ್ರಿಯರೇ. ಈ ಮತ್ತಾಯದಲ್ಲಿ ಬರೆದಿರ್ತಕ್ಕಂಥ 3 ಶೋಧನೆಗಳು ಯಾಕೆ ಅವರು ಅನುಭವಿಸ್ತಾರೆ, ನಮಗೊಂದು ಪಾಠಕ್ಕೋಸ್ಕರ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ. ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು, ಅವರು ಜೀವಿಸಿರ್ತಕ್ಕಂಥ ಪ್ರತಿಯೊಂದು ಜೀವನನೂ ಕೂಡ ನಮಗೆ ಪಾಠವಾಗಿರ್ಲಿ ಅಂತ ಇದನ್ನೆಲ್ಲ ಅವರು ಅನುಭವಿಸಿದ್ರು ಪ್ರಿಯರೇ. ಇಲ್ಲಾಂದ್ರೆ ಅವರು ಸೈತಾನ ಮುಟ್ಲಿಕ್ಕೆ ಬಿಡ್ತಾ ಇರಲಿಲ್ಲ, ಹತ್ರ ಬರಕ್ಕೆ ಬಿಡ್ತಿರ್ಲಿಲ್ಲ ಪ್ರಿಯರೇ ಸೈತಾನನ. ಆದರೆ ಇದೆಲ್ಲ ಮಾಡಿದ್ದು ಯಾಕೆ ಗೊತ್ತಾ, ನಾವು ಕಲೀಲಿಕ್ಕೋಸ್ಕರ. ಈಗ ನೋಡಿ, ಕಲ್ಲನ್ನು ರೊಟ್ಟಿ ಮಾಡೋದು ಹೇಳಿದ್ರು, ಅದ್ರ ಅರ್ಥ ಏನು ಗೊತ್ತಾ, ನೀವು ಹಂಗೇನೆ ಸಡನ್ನಾಗಿ ಅದ್ಭುತ ಮಾಡೋಕೆ ಓಡೋಗ್ಬಿಡ್ಬೇಡಿ ಅಂತ ಅರ್ಥ. ಗೊತ್ತಾಯ್ತಾ? ವಾಕ್ಯ ಇಲ್ಲದೇ ಹೋಗ್ಬೇಡಿ ಅಂತ ಅರ್ಥ. ಎರಡನೇದಾಗಿ ದುಮ್ಕು ಅಂತ ಹೇಳ್ತಾರೆ. ಹಂಗೇನೆ ನಿಮ್ಮನ್ನು ತೆಗೆದು ದುಮ್ಕು ಬಿಡಬೇಡಿ ಅಂತ ತೋರ್ಸೋಕ್ಕೋಸ್ಕರನೇ ಯೇಸು ಸ್ವಾಮಿ ಅದು ಮಾಡಿರೋದು. ಮೂರನೇದು ಯಾಕೆ ಪ್ರಪಂಚದ ವೈಭವನ ತೋರಿಸಿದಾಗ ಅದ್ರ ಅರ್ಥ ಏನು ಗೊತ್ತಾ ಪ್ರಿಯರೇ, ನನಗೇನೆ ಪ್ರಪಂಚದ ವೈಭವ ತೋರಿಸಿರೋರು ನಿಮಗೆ ತೋರಿಸೋದೇ ಇರ್ತಾರ ಅಂತ ತೋರ್ಸೋಕ್ಕೋಸ್ಕರ ಆ ಥರ ಮಾಡಿರೋದು ಪ್ರಿಯರೇ. ಇನ್ನೇನು ಯೇಸು ಸ್ವಾಮಿ ಇದನ್ನೆಲ್ಲ ಅನುಭವಿಸ್ಬೇಕು ಅಂತ ಏನು ಇರಲಿಲ್ಲ ಪ್ರಿಯರೇ. ಅವರೆಲ್ಲ ಅನುಭವಿಸಿ ಮತ್ತೆ ಅವರ ಜೀವಿತವನ್ನು ಯಾಕೆ ತೋರಿಸಿದ್ರು ಗೊತ್ತಾ? ಯಾಕೆ ತೋರಿಸಿದ್ರು ಹೇಳಿ? ನಮಗೊಂದು ಅನುಭವದ ಪಾಠ ಆಗಿರಲಿಲ್ಲ ಮಾತ್ರ ತೋರಿಸಿದಾರೆ ಹೊರತು ಇನ್ಯಾವುದಕ್ಕಲ್ಲ ಪ್ರಿಯರೇ. ಇದನ್ನ ಅರ್ಥ ಮಾಡ್ಕೋಬೇಕು. ಆವಾಗ ಅಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? 11ನೇ ವಾಕ್ಯ ಓದಪ್ಪ ಬೇಗ. ಅಲ್ಲ, ಅಷ್ಟು ಬೇಡ ಬೇಡ, ಸ್ವಲ್ಪ ಮೇಲ್ಗಡೆಯಿಂದ 10ನೇ ವಾಕ್ಯ. ನನ್ನ ಕೈಯಲ್ಲಿ ಬೈಬಲ್ ಇಲ್ಲ ಅದಕ್ಕೆ. ಸೈತಾನನೇ, ನೀನು ಸಭೆಗೆ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು. ನಿನ್ನ ದೇವರಾಗಿರೋ ಸೈತಾನನಿಗೆ ಹೇಳ್ತಾರೆ, ನನಗೆ ಮಾತ್ರ ಅಲ್ಲ ನಿನಗೂ ಕೂಡ ದೇವ್ರೆ ಅಂತೇಳಿ. ನಿನ್ನ ದೇವರಾಗಿರೋ ಕರ್ತನೊಬ್ಬನಿಗೆ ಅಡ್ಡ ಬಿದ್ದು ಆರಾಧಿಸಬೇಕು ಅಂತ ಹೇಳ್ತಾರೆ. ವಿಮೋಚನೆ ಕಾಂಡ 20ನೇ ಅಧ್ಯಾಯನ ನೀವು ಮನೇಲಿ ಓದಿ, ಅದರಲ್ಲಿ ಬರೆದಿದೆ 4, 5, 6 ವಾಕ್ಯ. ಇದರಲ್ಲಿ ಬರೆದಿದೆ, ಮೂರ್ತಿಗಳನ್ನು ಮಾಡ್ಕೋಬಾರ್ದು, ಆಕಾಶದ ಮೇಲೆ ಓದ್ಬಿಡಿಯಪ್ಪ, ನಿನ್ನ ದೇವರಾದ ಒಬ್ಬನನ್ನೇ ಆರಾಧಿಸ್ಬೇಕು ಬರ್ದಿಲ್ಲ. ವಿಮೋಚನೆ ಕಂಡ 24 ಓದಿಯಪ್ಪ, ಆತನ ಒಬ್ಬನನ್ನೇ ಆರಾಧಿಸ್ಬೇಕು. 24ರಿಂದ ಓದಿ. 24ನೇ ಅಧ್ಯಾಯ 20ನೇ ಅಧ್ಯಾಯ 4ನೇ ವಾಕ್ಯ ಅದರಿಂದ ಓದಿ ಬೇಗ.
20ನೇ ಅಧ್ಯಾಯ 4ನೇ ವಾಕ್ಯ ಪುಣ್ಯ ತಾಯಿ. ಹಾಂ ಹಾಂ ಒಂದ್ ನಿಮಿಷ ಅಂಕಲ್. ಆಯ್ತಾ. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಯೇಸು ಸ್ವಾಮಿದು ಮೂರ್ತಿ ಆಗಲಿ ಮರಿಯಮ್ಮನ ಮೂರ್ತಿ ಆಗಲಿ ಯಾವುದು ಮೂರ್ತಿಗಳನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಜೊತೆ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಹ್ಮ್ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಹ್ಮ್ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅರ್ಥ ಆಗ್ತಾ ಇದೆಯಾ? ಭೂಮಿಯಲ್ಲಿರೋದು, ನೀರಿನಲ್ಲಿರೋದು, ನೀರಿನ ಮೀನನ್ನು ಪೂಜೆ ಮಾಡ್ತಾರೆ, ನೀರನ್ನೇ ಪೂಜೆ ಮಾಡ್ತಾರೆ. ಭೂಮಿ ಮೇಲಿರೋ ಮರ ಗಿಡಗಳು ಕಲ್ಲು ಮಣ್ಣನ್ನೆಲ್ಲ ಪೂಜೆ ಮಾಡ್ತಾರೆ. ಇದನ್ನೆಲ್ಲ ಮಾಡಬಾರ್ದು ಅಂತ ಸ್ವಾಮಿ ಹೇಳ್ತಿದ್ದಾರೆ. ಅವುಗಳಿಗೆ ಅಡ್ಡ ಬೀಳಲು ಬಾರದು. ಸೃಷ್ಟಿ ವಸ್ತುಗಳಿಗೆ ಯಾವುದಕ್ಕೆ ಅಡ್ಡ ಬೀಳಬಾರ್ದು. ನಾಶ ಆಗುವಂಥ ವಸ್ತುಗಳು ಯಾವುದಿದೆಯೋ, ಕಲ್ಲು ನಾಶ ಆಗ್ತದೆ, ಮಣ್ಣು ನಾಶ ಆಗ್ತದೆ, ಮರ ಬಿದ್ದೋಗ್ತದೆ, ಪ್ರಾಣಿಗಳು ಸತ್ತೋಗ್ತದೆ. ಇಂಥದಕ್ಕೆ ಅಡ್ಡ ಬೀಳಬಾರ್ದು ಅಂತಲೇ ಸ್ವಾಮಿ ಹೇಳ್ತಾ ಇರೋದು. ಸತ್ತು ಹೋಗುವಂಥ ವಸ್ತುಗಳು ದೇವರಲ್ಲ ಅಂತೇಳಿ. ಅದು ಜೀವದಿಂದನೇ ಇರೋದಾದ್ರೆ ಅದಕ್ಕೆ ಆರಾಧನೆ ಮಾಡಲಿ. ಅದರ ಅರ್ಥ ಸತ್ತು ಹೋಗುವಂಥ ವಸ್ತುಗಳಿಗೆ ಆರಾಧನೆ ಮಾಡಬಾರ್ದು ಅಂತಲೇ ಸ್ವಾಮಿ ಹೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಓದಿ ಈಗ. ಮಾಡಲು ಬಾರದು. ಪೂಜೆ ಮಾಡಲು ಬಾರದು. ಅರ್ಥ ಆಗ್ತಾ ಇದೆಯಾ? ಸ್ವಾಮಿ ಏನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಬ್ಯಾಡ್ದಿರೋದೇನು ಹೇಳಲಿಲ್ಲ. ಕಲ್ಲು ಮರ ಮಣ್ಣು ಭೂಮಿಲಿರೋದು ಆಕಾಶದಲ್ಲಿರೋದು ಇದೆಲ್ಲ ಒಂದು ದೇವರ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ ಪ್ರಿಯರೇ ಇದು. ಇವತ್ತು ಯೇಸು ಸ್ವಾಮಿದು ಮೂರ್ತಿ ಇಟ್ಕೊಂಡು ಎಷ್ಟು ಜನ ಪೂಜೆ ಮಾಡ್ತಿದ್ದಾರೆ. ಕೈಯಿನ ಮೇಲ್ಗಡೆ ಎತ್ಕೊಂಡು ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡು ಕೂರಿ ಪಕ್ಕದಲ್ಲಿ ಏಸು ಮಾಡ್ಕೊಂಡು ಎಷ್ಟು ಜನ ಮಾಡ್ತಾರೆ. ತಪ್ಪು ಪ್ರಿಯರೇ. ನಾವು ಈ ಕ್ರೈಸ್ತತ್ವಕ್ಕೆ ಬಂದ ಮೇಲೆ ಇನ್ನೂ ವಿಗ್ರಹಗಳನ್ನ ಮಾಡಬಾರ್ದು ಪ್ರಿಯರೇ. ಬೈಬಲಲ್ಲೇ ಬರೆದಿದೆ ಅಲ್ವಾ? ಯಾಕೆಂದರೆ ಕಲ್ಲಲ್ಲಿ ಮರದಲ್ಲಿ ಮಣ್ಣಲ್ಲಿ ದೇವರಿಲ್ಲ ಪ್ರಿಯರೇ. ನಮಗೆ ಬೇರೆ ಜಾತಿ ಜನಾಂಗದ ವಿಷಯ ಬೇಡ. ನಮ್ಮ ಕ್ರೈಸ್ತತ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತಿದ್ದೀನಿ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ಯೇಸು ಸ್ವಾಮಿ ಏನು ಹೇಳಿದ್ರು ಗೊತ್ತಾ? ಅಲ್ಲಿ ಸೈತಾನನೇ ತೊಲಗಿ ಹೋಗು ಅಂದರೆ ನೀನು ತೊಲಗಿ ಹೋಗು ಅಂತ ಹೇಳಿದ. ಯಾಕೆಂದರೆ ಸೈತಾನ ತೊಲಗದೇ ಇದ್ದರೆ ನೀನು ಅದೇ ಕಾರ್ಯ ಮಾಡ್ತಾ ಇರ್ತೀಯ ಅಂಥೇಳಿ. ಆಗ ನಿನ್ನ ಒಳಗಡೆ ತುಂಬ ವಿಗ್ರಹಗಳಿದೆ. ಫಸ್ಟ್ ನಮ್ಮ ಶರೀರದ ಒಳಗಡೆ ಇರೋ ವಿಗ್ರಹ ತೆಗಿಬೇಕು. ಕೋಪ, ಜಗಳ, ಹೊಟ್ಟೆ ಕಿಚ್ಚು ಇಂಥ ವಿಗ್ರಹಗಳನ್ನು ನಾವು ತೆಗಿಬೇಕು ಪ್ರಿಯರೇ. ಫಸ್ಟ್ ನನ್ನ ಒಳಗಡೆ ಇರೋ ವಿಗ್ರಹ ಮತ್ತು ಹೊರಗಡೆ ಇರುವಂಥ ವಿಗ್ರಹಗಳನ್ನು ನಾವು ತೆಗಿಬೇಕು ಪ್ರಿಯರೇ. ಪ್ರೈಸ್ ಲಾರ್ಡ್. ನೋಡಿ, ಯೇಸು ಸ್ವಾಮಿ ತಂದೆಯಾದ ದೇವರು ಕೊಟ್ಟ ಅಧಿಕಾರ ಪ್ರಕಾರ ಏನು ಮಾಡಿದ್ರು? ನೀನು ತೊಲಗಿ ಹೋಗು ಸೈತಾನ ಅಂತ ಹೇಳಿದ್ರಲ್ಲ. ಹಾಗೇನೆ ಯೇಸು ಸ್ವಾಮಿನೂ ಕೂಡ ಮಾರ್ಕ 16:17, ಲೂಕ 9ನೇ ಅಧ್ಯಾಯದ 1ನೇ ವಾಕ್ಯ ಮತ್ತೆ ಮತ್ತಾಯ 10ನೇ ಅಧ್ಯಾಯದ ಕೆಲವೊಂದು ವಾಕ್ಯಗಳಲ್ಲಿ ಯೇಸು ಸ್ವಾಮಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಪ್ರಿಯರೇ ಸೈತಾನನ ಮೇಲೆ. ಲೂಕ 10:19 ಕೂಡ ಬರೆದಿದೆ. ಈ ಒಂದು ಸೈತಾನ ಶಕ್ತಿಗಳ ಮೇಲೆ ನಾವು ಅಧಿಕಾರ ತಗೊಂಡು ನಮ್ಮನ್ನು ದೊರೆತನ ಮಾಡೋಕ್ಕೆ ಸೈತಾನ ಬಂದಾಗ, ದುಡ್ಡಿನ ರೂಪದಲ್ಲಿ, ವ್ಯಭಿಚಾರದ ರೂಪದಲ್ಲಿ, ಮೋಸದ ರೂಪದಲ್ಲಿ, ಅನ್ಯದ ರೂಪದಲ್ಲಿ ಸೈತಾನ ಬಂದಾಗ, ಸೈತಾನ ನೀನು ತೊಲಗಿ ಹೋಗು ಅಂತ ನೀವು ಹೇಳಬೇಕು. ಇದು ಯೇಸು ಸ್ವಾಮಿ ಹೆಂಗೆ ಹೇಳಿದ್ರು ಹಂಗೇನೆ ನಾವು ಹೇಳಬೇಕು. ಯಾಕಂತ ಸೈತಾನ ನಮ್ಮನ್ನು ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ವಾಕ್ಯ ಹಿಡಿದುಬಿಟ್ಟು ನೀವು ಪ್ರಾರ್ಥನೆ ಮಾಡಿ ಸೈತಾನನೇ ತೊಲಗಿ ಹೋಗು ಅಂತ ಹೇಳ್ಬಿಡ್ರಿ, ಸೈತಾನ ನಮ್ಮ ಹತ್ರ ಬರೋದಿಲ್ಲ. ಈಗ 11ನೇ ವಾಕ್ಯ ಓದು ಮಗಳೇ, ಮುಗಿಸ್ಬಿಡೋಣ. ಆಗ ಸೈತಾನನು ಬಿಟ್ಟನು. ಯಾವಾಗ ತೊಲಗಿ ಹೋಗು ಅಂತ ಹೇಳಿದ ತಕ್ಷಣ ಸೈತಾನ ಏನು ಮಾಡೋದಂತೆ? ಯೇಸು ಸ್ವಾಮಿನ ಬಿಟ್ಟ. ಹಾಗೇನೆ ನಾವು ಕೂಡ ಸೈತಾನನೇ ತೊಲಗಿ ಹೋಗು ಅಂತ ಹೇಳಿದ್ರೆ ಮಾತ್ರ ಬಿಟ್ಟೋಗ್ತಾನೆ. ಬಾ 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 ಭಾನುವಾರ ದಿವಸ ಹಾಲು ತುಪ್ಪ, ಭಾನುವಾರ ದಿವಸ ಮದುವೆ, ಭಾನುವಾರ ದಿವಸ ಮನೇಲಿ ಮಟನ್ ಮಾಡಬೇಕು, ಭಾನುವಾರ ದಿವಸ ಸಂಡೇ ಸ್ಪೆಷಲ್ ಮಾಡಬೇಕು ಅಂತ ಹೇಳ್ತಾರೆ ನೋಡಿ. ಆಗ ಸೈತಾನ ಬಿಟ್ಟು ಹೋಗೋದಿಲ್ಲ. ಬಾ 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 ಅಂತ ಕರೆದಂಗೆ. ನಿಜನಾ? ನಿಜ ಅಂತಾನೆ. ನೋಡಿ 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 ಯಾವಾಗ ನೀವು ಸೈತಾನ ತೊಲಗಿ ಹೋಗು ಅಂತ ಹೇಳ್ತೀರೋ ಆಗ ಸೈತಾನ ಬಿಟ್ಟೋಗ್ತಾನೆ. ಇವತ್ತು ನಾವು ಸೈತಾನ ಕರೆದು ಕೂರಿಸ್ತಾ ಇದ್ದೀವಿ. ಇವತ್ತೊಂದು ದಿವಸ ಮದುವೆ ಇದೆ ಅಂಕಲ್, ಇವತ್ತೊಂದು ದಿವಸ ಇದಿದೆ ಅಂಕಲ್. ದಿನಾನಿತ್ಯ ಏನು ಮಾಡ್ತಾ ಸೈತಾನಿಗೆ ನಾವು ಮಹಿಮೆ ಕೊಡ್ತಾ ಇದ್ದೀವಿ ಪ್ರಿಯರೇ. ಇಲ್ಲ 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 ಪ್ರಿಯರೇ, ಸೈತಾನನೇ ಬಿಟ್ಟು ತೊಲಗಿ ಹೋಗು. ಭಾನುವಾರ ನನಗೆ ಆರಾಧನೆ ತಡೆಯಾಗಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳು ನನ್ನಿಂದ ಬಿಟ್ಟು ಹೋಗಲಿ ಪ್ರಾರ್ಥನೆ ಮಾಡಿ. ನೆಪಗಳು ಬೇಡ ಪ್ರಿಯರೇ ಅಲ್ವಾ? ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆ ಮಾಡುವಾಗ ತಡೆಯಾಗುವಂಥ ದುರಾತ್ಮ ಶಕ್ತಿಗಳನ್ನು ಓಡಿಸಿ
ನಿಮ್ಮ ಒಳಗಡೆ ಕೋಪ, ಆಸ್ತಿ ಆಸೆ, ಅಂತಸ್ತು, ದುಡ್ಡು, ಕಾಸನ್ನು ಎಲ್ಲ ಏಸು ನಾಮದಲ್ಲಿ ಕಾಲ್ಕಗಡೆ ಮಾಡಿ ಹಂಗೇಳ್ಕೊಂಡು ನೀವು ಬ್ಯಾಂಕ್ ಬ್ಯಾಲೆನ್ಸ್ ಇಡಬೇಡಿ ಅಂತ ಹೇಳ್ತಲ್ಲ. ಇಡಬೇಕು. ಮನುಷ್ಯ ಪ್ರತಿಯೊಬ್ಬ ಇಡಬೇಕು. ಯಾಕಂತ ನಾಳೆ ಸೇಫ್ಟಿಗೋಸ್ಕರ. ಆದರೆ ಆಸೆ ಇರಬೇಕು, ದುರಾಸೆ ಇರಬಾರ್ದು ಪ್ರಿಯರೇ. ಸೈತಾನ ನೀನು ತೊಲಗಿ ಹೋಗೋದು ಹೇಳಿದ ತಕ್ಷಣ ಅಲ್ಲಿ ಏನು ಮಾಡಿದ್ರು? ನೆಕ್ಸ್ಟ್ ಓದವ 11ನೇ ವಾಕ್ಯ ಇನ್ನೊಂದ್ಸಲ ಓದವ. ಆಗ ಸೈತಾನನು ಆತನನ್ನು ಬಿಟ್ಟು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ದೇವದೂತರು ಬಂದು ಯಾರಿಗೂ ಉಪಚಾರ ಮಾಡಿದ್ರು ಅಂದ್ರೆ ಯೇಸು ಸ್ವಾಮಿಗೆ, ಆತನಿಗೆ ಉಪಚಾರ ಮಾಡಿದ್ರಲ್ವಾ? ಹಾಗೇನೆ ಸೈತಾನನೇ ತೊಲಗಿ ಹೋಗೋದು ಹೇಳಿದ ತಕ್ಷಣ ಯಾರು ಬಂದ್ರು ಗೊತ್ತಾ? ದೇವದೂತಂದ್ರು ಬಂದರು. ಹಾಗೆ ನಿಮ್ಮ ಮನೆಯಲ್ಲಿರುವಂಥ ಸೈತಾನ, ನಿಮ್ಮ ದೇಹದಲ್ಲಿ ಇರುವಂಥ ಸೈತಾನ, ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಸೈತಾನನ ನೀವು ಓಡಿಸಿದ್ರೆ ಮಾತ್ರ ದೇವದೂತಂದ್ರು ಬಂದು ನಿಮ್ಮನ್ನು ಉಪಚಾರ ಮಾಡ್ತಾರೆ ಪ್ರಿಯರೇ. ಅವತ್ತು ಸೈತಾನನೇ ಬಿಟ್ಟು ತೊಲಗಿ ಹೋಗುವಂತ ಯಾವಾಗ ಯೇಸು ಸ್ವಾಮಿ ಹೇಳಿದ್ರು ಆ ಕ್ಷಣದಲ್ಲೇ ದೇವದೂತಂದ್ರು ಬಂದು ಉಪಚಾರ ಮಾಡಿದ್ರಂತೆ. ಹಾಗೇನೆ ನಾವು ತೊಲಗಿ ಹೋಗು ಅಂತ ಹೇಳಿದ್ರೆ ಮಾತ್ರ ದೇವದೂತರು ಬಂದು ಉಪಚಾರ ಮಾಡ್ತಾರೆ. ಇಲ್ಲದಿದ್ರೆ ಇಲ್ಲ. ಈಗ ಸುಮಾರು ಜನಕ್ಕೆ ಸೈತಾನ್ನೇ ತೊಲಗಿ ಹೋಗು ಅಂತ ಹೇಳೋದು ಬಹಳ ಬೇಜಾರ. ಯಾಕಂದ್ರೆ ಪ್ರಪಂಚದ ವೈಭವ ಕಾಡ್ತಾ ಇದೆ. ಆಸೆ 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 ಆಸೆ, ಆಸ್ತಿ ಮೇಲೆ ಆಸೆ, ಹೌದು ಎಲ್ಲ ಇರಬೇಕು ನಿಜ. ಆದರೆ ಜೀವನಕ್ಕೆ ತಕ್ಕಷ್ಟು ಸಾಕು ಪ್ರಿಯರೇ. ಅದಕ್ಕಿಂತ ಹೆಚ್ಚಾಗಿ ನಾವು ಬಯಸಿದಾಗ ನಮಗೆ ಶ್ರೀಮಂತಿಗೆ ಜಾಸ್ತಿ ಬಂದಷ್ಟೇ ನಾವು ದೇವರಿಂದ ದೂರ ಆಗ್ತೀವಿ ಗೊತ್ತಾ? ಅಲ್ಲಿ ದೇವ್ರ ವಾಕ್ಯದಲ್ಲಿ 1 ತಿಮೋತಿ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆದಿದೆ, ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತೇಳಿ. ಹಾಗಾದರೆ ಪ್ರಿಯರೇ, ಈ 8, 9, 10, 11ನೇ ವಾಕ್ಯದಲ್ಲಿ ನಾವು ಕಲಿಯುವಂಥದ್ದು ಏನಿದ್ದಾರೆ, ಸೈತಾನ ನಿಮ್ಮನ್ನು ಮೋಸಗೊಳಿಸೋಕ್ಕೋಸ್ಕರ ಪ್ರಪಂಚದ ವೈಭವನ ತೋರಿಸ್ತಾನೆ. ನೀನು ಇವತ್ತು ಚರ್ಚಿಗೆ ಹೋಗಬೇಡ, ನೀನು ಇವತ್ತು ಪ್ರಾರ್ಥನೆ ಮಾಡಬೇಡ, ಇವತ್ತು ನೀನು ಅದಕ್ಕೆ ಹೋಗು, ನೀನು ಮದುವೆಗೆ ಹೋಗಲಿಲ್ಲ ಅಂತ ನಿನ್ನ ಕುಟುಂಬನೇ ಕೈ ಬಿಟ್ಬಿಡ್ತದೆ, ನೀನು ಹಂಗೆ ಮಾಡು, ನೀನು ಹಿಂಗೆ ಮಾಡು, ನೀನು ಆ ಥರ ಮಾಡು, ನೀನು ಈ ಥರ ಮಾಡು, ಮನೆಗೊಂದು ಯೇಸು ಸ್ವಾಮಿದು ಫೋಟೋ ತಂದು ಇಟ್ಕೊಬಿಡು. ಹಿಂಗೆಲ್ಲ ಸೈತಾನ ಮಾಡ್ತಾನೆ. ನಿಮಗೆ ಒಂದು ಹೇಳ್ತೀನಿ ಪ್ರಿಯರೇ, ದೇವರು ನಿಮಗೆ ಜ್ಞಾನ ಕೊಟ್ಟಿದ್ದಾರೆ. ಯಾವುದು ಸೈತಾನ ಕಾರ್ಯ ಅಂತ ಗೊತ್ತಾಗ್ತದೋ ದಯವಿಟ್ಟು ಅದನ್ನು ಲಯ ಮಾಡಿ ಬಿಟ್ಟು ತೊಲಗಿ ಹೋಗು ಅಂತ ಹೇಳಿ. ನೀವು ಎಲ್ಲಿವರೆಗೆ ಹೇಳೋದಿಲ್ವೋ ಅಲ್ಲಿವರೆಗೆ ಸೈತಾನ ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡ್ತಾನೆ. ಇವತ್ತು ಪಾಸ್ಟರ್ಸ್ಗಳ ಕೈಯಲ್ಲಿ ಮಾತ್ರ ಅದ್ಭುತ ಆಗೋದಲ್ಲ, ನಿಮ್ಮ ಕೈಯಿಂದಲೂ ಕೂಡ ದೇವರು ಅದ್ಭುತ ಮಾಡಲಿಕ್ಕಿದ್ದಾನೆ. ಹಾಗಾದರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದ ಸ್ವಾಮಿ, ಅಪ್ಪ ಯೇಸುವನ್ನು ಸ್ವಾಮಿಯನ್ನು 3 ಸಲ ಅವನು ಸೋಲಿಸಲಿಕ್ಕೆ ಬಂದ ಸ್ವಾಮಿ, 3 ಸಲ ಸೋಲಿಸಲಿಕ್ಕೆ ಬಂದ ಸ್ವಾಮಿ. ಅಪ್ಪ ಅದೇ ರೀತಿಯಾಗಿ ಸ್ವಾಮಿ ಒಂದು ಸಲ ಕಲ್ಲನ್ನು ರೊಟ್ಟಿ ಮಾಡೋದು ಹಸಿದಾಗ ಬಂದ ಸ್ವಾಮಿ. ಆಗ ಅವರು ವಾಕ್ಯವನ್ನೇ ಹೇಳಿ ಓಡಿಸೋ ಸ್ವಾಮಿ. ಮನುಷ್ಯನ ದೇವರ ವಾಕ್ಯದಿಂದ ಬದುಕ್ತಾನೆ ಹೊರತು, ದೇವರ ಬಾಯಿಂದ ಬೀಳೋದ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ ಹೊರತು ರೊಟ್ಟಿದಿಂದ ಮಾತ್ರದಿಂದ ಬದುಕೋದಿಲ್ಲ ಅಂತ ಹೇಳಿದ್ರು ಸ್ವಾಮಿ. 2ನೇದಾಗಿ ನೀನು ಹೋಗಿ ಧುಮುಕು ಅಂತ ಹೇಳಿದಾಗ ನಿನ್ನ ಕೈಗಳನ್ನು ಅವನು ವಾಕ್ಯ ಹಿಡ್ಕೊಂಡು ಬಂದ ಸ್ವಾಮಿ. ನಿನ್ನ ಕಾಲು ಕಲ್ಲಿಗೆ ತಗೊಳ್ಳೋದಾದರೆ ಕೈಗಳಲ್ಲಿ ಎತ್ತಿಕೊಳ್ಳೋರು ಅಂತ ಹೇಳಿದಾಗ ನಿಮ್ಮ ಅಪ್ಪ ಎತ್ಕೊಳ್ತಾನ ನೋಡೋಣ ಅಂತ ಬಂದ ಸ್ವಾಮಿ. ಅದು ನಿನ್ನೆ ಹಿಂದಿನ ಸಂಚಿಕೆಯಲ್ಲಿ ಕೊಟ್ಟಿದ್ದೀನಿ ಸ್ವಾಮಿ. ಹಾಗೆಯೇ ಇವತ್ತು ಪ್ರಪಂಚದ ವೈಭವವನ್ನು ಸೃಷ್ಟಿಕರ್ತನಾದ ನಿನಗೇನೆ ತೋರಿಸಿ ನಿನ್ನನ್ನೇ ಮರಳುಗೊಳಿಸೋಕೆ ಟ್ರೈ ಮಾಡಿರ್ಬೇಕಾದ್ರೆ ಸ್ವಾಮಿ, ನನ್ನನ್ನು ಮತ್ತು ನನ್ನ ಜೊತೆಗಾರನ್ನು, ನಿನ್ನ ನಂಬಿರ್ತಕ್ಕಂಥ ಮಕ್ಕಳನ್ನ ಮೋಸಗೊಳಿಸುವಾಗ ನೀನೇ ಸಹಾಯ ಮಾಡಪ್ಪ. ಅವರ ಅಂಥ ದುರಾಸೆಗೆ ಬಿದ್ದು ಹೋಗದಂತೆ ಕಾಪಾಡು ಸ್ವಾಮಿ. ಅಪ್ಪ ಯೇಸುವೆ, ಈ ಸಮಯದ ಪ್ರಪಂಚದ ವೈಭವಗಳಿಗೆ ನಾವು ಮಾರು ಹೋಗಬಾರ್ದು ಸ್ವಾಮಿ. ನಾವು ಬಿದ್ದು ಹೋಗದಂತೆ ನಮ್ಮನ್ನು ಕಾಪಾಡು. ನಿನ್ನ ಕೃಪೆಯಿಂದ ನಡೆಸು ಸ್ವಾಮಿ. ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ನಾವು ಕೊನೆಯವರೆಗೂ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಆಶೀರ್ವದಿಸಪ್ಪ. ನಿನ್ನ ಕೃಪೆ, ನಿನ್ನ ಬಲ ನಮ್ಮ ಮೇಲೆ ಇಳಿದು ಬರಲಿ.